ನಮಸ್ಕಾರ ವೀಕ್ಷಕರೇ, 500 ಕೋಟಿ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸಿಂಧೂರ. ಮನುಷ್ಯ ಸಿಕ್ಕಾಪಟ್ಟೆ ದುರಾಸೆ, ಎಷ್ಟಿದ್ರೂ ಬೇಕು 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 ಅಂತ. ಮತ್ತು ಮನುಷ್ಯನ ಇನ್ನೊಂದು ಕೆಟ್ಟ ಗುಣ ಏನು ಗೊತ್ತಾ, ತಾನು ಹೆಂಗಿದ್ದೀನಿ ಅನ್ನೋದನ್ನ ನೋಡ್ಕೊಳ್ಳೋದು ಬಿಟ್ಟು ಮತ್ತೊಬ್ಬರನ್ನ ಅಳಿಯೋದ್ರಲ್ಲಿ ಮನುಷ್ಯ ಬ್ಯುಸಿ ಆಗಿಬಿಡ್ತಾನೆ. ಮತ್ತೊಬ್ರು ಏನು ಮಾಡ್ತಾ ಇದ್ದಾರೆ, ಅವ್ರಿಗೆ ಎಷ್ಟು ಆಸ್ತಿ ಸಿಕ್ತು, ಏನಾಯಿತು, ಬರೀ ದುಡ್ಡು ಆಸ್ತಿ ಬಗ್ಗೆನೇ ಚಿಂತೆ ಮನುಷ್ಯನಿಗೆ ಹೊರತು ಅದಕ್ಕೂ ಮೀರಿದ ಒಂದು ಬಾಂಧವ್ಯ ಯಾರ ಜೊತೆಗಾದರೂ ಒಬ್ರಿಗೆ ಇರಬಹುದು ಅನ್ನೋದನ್ನು ಮನುಷ್ಯ ಮರ್ತು ಬಿಡ್ತಾನೆ. ನಾನು ಯಾಕಿಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಏನಪ್ಪ ಇದು 500 ಕೋಟಿ ರಹಸ್ಯ ಅಂತ ಹೇಳ್ತಾ ಇದ್ದಾರೆ ಅಂತ ನೀವೆಲ್ಲ ಅಂದ್ಕೊಳ್ಬೋದು. ನಿಮ್ಮೆಲ್ರಿಗೂ ಗೊತ್ತಿರ್ಬೋದು, ಇತ್ತೀಚೆಗೆ ಸೌತ್ ಇಂಡಿಯಾದ ನೈಟಿಂಗೇಲ್ ಅಂತಲೇ ಹೇಳುವಂಥ, ಇಡೀ ವಿಶ್ವವೇ ಕೊಂಡಾಡಿದಂಥ ಒಬ್ಬ ಹೆಮ್ಮೆಯ ಗಾಯಕಿ ನಮ್ಮ ಜಾನಕಿ ಅಮ್ಮ ಅವ್ರು ತೀರ್ಕೊಳ್ತಾರೆ. ಅವ್ರು ತೀರ್ಕೊಂಡ ನಂತರ ಎಷ್ಟು ಸುಳ್ಳು ಸುದ್ದಿಗಳು ಹಬ್ತಾ ಇದೆ ಅಂತ ಹೇಳಿದ್ರೆ, ವಿಪರೀತ ಸುಳ್ಳು ಸುದ್ದಿಗಳು ಹಬ್ತಾ ಇದೆ. ಅವ್ರಿಗೆ ಅಷ್ಟು ಕೋಟಿ ಆಸ್ತಿ ಇತ್ತಂತೆ, ಅದನ್ನು ಇವ್ರ ಹೆಸ್ರಿಗೆ ವಿಲ್ ಮಾಡಿದ್ರಂತೆ, ಅದನ್ನು ಅವ್ರ ಹೆಸ್ರಿಗೆ ವಿಲ್ ಮಾಡಿದ್ರಂತೆ, ಅವ್ರ ಸಾಕು ಮಗನಿಗೆ ವಿಲ್ ಮಾಡಿಬಿಟ್ಟಿದ್ರಂತೆ, ಅವ್ರ ಅಷ್ಟೂ ಆಸ್ತಿ ಅವ್ರ ಸಾಕು ಮಗನಿಗೆ ಹೋಗ್ಬಿಡುತ್ತಂತೆ. ಈ ರೀತಿ ಸುದ್ದಿಗಳು ಹರಡ್ತಾ ಇದೆ. ಜಾನಕಿ ಅಮ್ಮ ಅವ್ರು ಇದ್ದಾಗ ಅವ್ರನ್ನ ಎಷ್ಟು ಜನ ಹೋಗಿ ಭೇಟಿ ಮಾಡಿದರು, ಅವ್ರ ಕಷ್ಟ ಸುಖ ಎಷ್ಟು ಜನ ಕೇಳಿದರು, ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಂಡಿದ್ರು, ಅದನ್ನು ಯಾರೂ ಮಾಡಲಿಲ್ಲ. ಆದರೆ ಅದು ಒಂದು ಜೀವ ಹೋದ ನಂತರ ಅವರ ಬಗ್ಗೆ ಹರಡ್ತಾ ಇರೋ ಸುದ್ದಿಗಳಿದೆಯಲ್ಲ, ಅದು ಅವರ ಆತ್ಮವನ್ನು ಸೇರಿದಂತೆ ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡಂಥವ್ರಿಗೆ ಎಷ್ಟು ದುಃಖ ಆಗಿರ್ಬೋದು ಅಂತ ಯಾರೂ ಅಂದಾಜಿಸ್ತಾ ಇಲ್ಲ. ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಎಲ್ರಿಗೂ ಒಂದು ಸೋಷಿಯಲ್ ಮೀಡಿಯಾ ಕಂಟೆಂಟು, ಒಂದು ಯೂಟ್ಯೂಬ್ ಕಂಟೆಂಟ್ ಆಗಬೇಕು, ಏನೋ ಬಾಯಿಗೆ ಬಂದಿದ್ದು ಮನಸ್ಸಿಗೆ ಬಂದಿದ್ದು. ಕೇಳೋರು ಯಾರಿದ್ದಾರೆ, ಅವರಂತೂ ಎಲ್ಲೂ ಕೇಳೋಕ್ಕೆ ಬರ್ತಾ ಇರಲಿಲ್ಲ. ಸೊ ಇನ್ನು ಕೇಳೋರು ಯಾರಿದ್ದಾರೆ, ನಮ್ಗೆ ಇಷ್ಟ ಬಂದಂಗೆ ಹಬ್ಸೋಣ ಅಂತ ಅಂದ್ಕೊಂಡಿರೋರೇ ಜಾಸ್ತಿ. ಅದೇನೋ ಅಂತಾರಲ್ಲ, ಸಾವಿನ ಮನೆಯಲ್ಲೂ ತನ್ನ ಬೇಳೆ ಬೇಯಿಸ್ಕೊಳಕ್ಕೆ ನೋಡೋ ಅಂಥವ್ರು ಬಹಳಷ್ಟು ಜನ ಇದ್ದಾರೆ. ಕೇವಲ ಜಾನಕಿ ಅಮ್ಮ ನಿಧನದ ನಂತರ ಅಲ್ಲ, ಈ ಹಿಂದೆ ಒಂದು 6 ತಿಂಗಳ ಹಿಂದೆ ಅವರ ಮಗ ಮುರಳೀಕೃಷ್ಣ ಅವರ ನಿಧನ ಹೊಂದಿದ ನಂತರ ಕೂಡ ಅವರ ಸಾವಿನ ಬಗ್ಗೆನೂ ಬೇಕಾದಷ್ಟು ಕಟ್ಟುಕತೆಗಳನ್ನು ಹಬ್ಸಿದ್ರು. ಇದೆಲ್ಲದಕ್ಕೂ ಸ್ಪಷ್ಟನೆಯನ್ನು ಕೊಡೋದಕ್ಕೆ, ಇದೆಲ್ಲದಕ್ಕೂ ಉತ್ತರವನ್ನು ಕೊಡೋದಕ್ಕೆ, ನಿಜವಾಗ್ಲೂ ಏನು ಅವರ ಆಸ್ತಿ ಏನು, ಅದು ಯಾರ ಹೆಸರಿಗೆ ಹೋಯಿತು, ಏನು ಎತ್ತ, ಎಲ್ಲದರ ಬಗ್ಗೆ ಸ್ಪಷ್ಟನೆ ಕೊಡೋದಕ್ಕೆ ಸ್ವತಃ ಅವರನ್ನು ಕಣ್ಣಲ್ಲಿ ಕಾಪಾಡಿದಂಥ, ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊಂಡಂಥ ಅವರ ಅಭಿಮಾನಿ ಅಂತ ಕರಿತಿರೋ, ಅವರ ಮಕ್ಕಳು ಅಂತ ಕರಿತಿರೋ, ಅಥವಾ ಅವ್ರಿಗೊಂದು ರೀತಿ ಸ್ನೇಹಿತರಾಗ್ಬಿಟ್ಟಿದ್ರು ಅಂತ ಕರಿತಿರೋ, ಏನಾದರೂ ಅಂದ್ಕೊಳ್ಳಿ. ಆದರೆ ಜಾನಕಿ ಅಮ್ಮ ಅವರನ್ನು ನನ್ನ ಪ್ರಾಣಗಳು ಅಂತ ಕರೀತಾ ಇದ್ರು. ಜಾನಕಮ್ಮನ ಪ್ರಾಣಗಳಾದಂಥ ನವೀನ್ ಮತ್ತು ಪವನ್ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಇಬ್ರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ನಮಸ್ಕಾರ. ಹೇಗಿದ್ದೀರಿ ಅಂತ ಕೇಳೋಕ್ಕೆ ಅಷ್ಟು ಧೈರ್ಯ ಬರ್ತಾ ಇಲ್ಲ ನನಗೆ, ಯಾಕೆಂದರೆ ನನಗೆ ಗೊತ್ತಿದೆ ನೀವಿಬ್ಬರು ಯಾವ ಮನಸ್ಥಿತಿಯಲ್ಲಿ ಇರಬಹುದು ಅಂತ ಹೇಳಿ. ಆದರೆ ಇವತ್ತು ನಾನು ಮಾತಾಡಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದೀನಿ. ಯಾಕೆಂದರೆ ಇದ್ದಾಗ ಅವರನ್ನು ಯಾರು ಹೆಂಗೆ ನೋಡ್ಕೊಂಡಿದ್ರು ಅನ್ನೋದನ್ನು ಯಾರೂ ಕೇಳಕ್ಕೆ ಹೋಗಲ್ಲ. ಆದರೆ ಹೋದ ನಂತರ ಅವ್ರ ಆಸ್ತಿ ಏನಾಯಿತು ಅನ್ನೋದ್ರ ಬಗ್ಗೆ ಎಲ್ರಿಗೂ ಚಿಂತೆ ಹುಟ್ಕೊಂಡ್ಬಿಟ್ಟಿದೆ. ಇವಾಗ ಆಸ್ತಿಗೋಸ್ಕರನೇ ಇವರು ಅವ್ರನ್ನ ನೋಡ್ಕೊಂಡ್ರೋ ಏನೋ ಅನ್ನೋ ಥರ ಚಿಂತೆಗಳು ಎಲ್ರಿಗೂ. ಇದ್ದಾಗ ಅವ್ರ ಬಗ್ಗೆ ಯಾರಿಗೂ ಚಿಂತೆ ಇರಲಿಲ್ಲ, ಈಗ ಎಲ್ರಿಗೂ ಅವ್ರ ಆಸ್ತಿ ಬಗ್ಗೆ ಚಿಂತೆ ಬಂದಿದೆ. ಹಾಗಾಗಿ ಅದ್ರ ಬಗ್ಗೆ ಕ್ಲಾರಿಟಿ ತಗೊಳ್ಳೋಕ್ಕೆ ನಿಮ್ಮಿಬ್ಬರ ಜೊತೆ ಮಾತಾಡ್ತಾ ಇದ್ದೀನಿ. ಏನು ಹೇಳ್ತೀರಿ ನವೀನ್? ಮೊದಲೇದಾಗಿ ಮೇಡಮ್, ಇದು ಸ್ಟಾರ್ಟ್ ಆಗಿದ್ದು ಸುಮಾರು ಈಗ 10 ಡೇಸಿಂದ. ಅದು ಹೇಗೆ ಅಂತ ಅಂದರೆ, ಒಬ್ಬರು ಹಿರಿಯ ಪತ್ರಕರ್ತ ಬ್ಯಾಂಗ್ಳೂರಿಂದ ಬಂದರು. ಅದು ನಂಗೆ ಅವ್ರು ಯಾರು ಅಂತ ಗೊತ್ತಿತ್ತು, ನಾನು ನೋಡಿದೆ. ಆದರೆ ಪವನ್ಗೆ ಗೊತ್ತಿರಲಿಲ್ಲ ಅವ್ರು ಯಾರು ಅಂತ. ನಾನು ಪವನ್ಗೆ ಹೇಳಿದೆ, ಇವ್ರನ್ನ ಅವ್ರ ಹೆಸರಲ್ಲೇ ಹೇಳಿ ಇವ್ರು ಬರ್ತಾಯಿದ್ದಾರೆ, ಅವರೇ ನಮ್ಮ ಶಾಪ್ಗೆ ಬರ್ತಾ ಇರ್ಬೋದು ಅನಿಸಿದೆ ಅಂತಂದ. ಬರ್ತಾಯಿದ್ದಂಗೆ ನಮಸ್ಕಾರ ಅಂದರೆ, ಅವರು ನಮಸ್ಕಾರ ಅಂದರೆ, ಬನ್ನಿ ಸರ್ ಅಂದ್ಬಿಟ್ಟು ಕೂತ್ಕೊಂಡು, ನಾನು ಯಾರು ಅಂತ ಗೊತ್ತಾಯಿತು ಅಂತ. ಓ ನಿಮ್ಗೆ ಗೊತ್ತಿಲ್ವಾ ಸರ್, ನಾನು ತುಂಬ ವರ್ಷದಿಂದ ನಾನು ನೋಡಿದ್ದೀನಿ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಅಂತ. ಓ ಪರವಾಗಿಲ್ಲ, ನನ್ನ ಬಗ್ಗೆ ಪರಿಚಯ ಮಾಡ್ಕೊಳ್ಳೋದು ತಪ್ಪು ಅಂದ್ಬಿಟ್ಟು ಬಂದು ಕೂತ್ಕೊಂಡಾದ್ಮೇಲೆ ಕಾಫಿ ಟೀ ಏನಾದರೂ ಕುಡಿತೀರ ಅಂದೆ. ಆಮೇಲೆ ಶುಗರ್ ಕ್ಯಾನ್ ಜ್ಯೂಸ್ ತರ್ತಿ ಕೊಟ್ಟೆ. ಹಾಗೆ ಆತ್ಮೀಯತೆಯಿಂದ ತುಂಬ ಚೆನ್ನಾಗಿ ಮಾತಾಡೋರು. ನಾನು ಜಾನಕಿ ಅಮ್ಮನ ನೋಡಬೇಕು ಅಂತಂದರು. ಸರ್ ಜಾನಕಿ ಅಮ್ಮ ಮಂಗಳೂರಿಗೆ ಹೋಗಿದ್ದಾರೆ, ಈಗ ಒಂದು 10 ಡೇಸ್ ಆಯಿತು, ಇನ್ನೂ ಬರೋದು ಒಂದು 4-5 ದಿನ ಆಗ್ಬೋದು. ಬಂದಾದಮೇಲೆ ನೀವು ಮುಂಚಿತವಾಗಿ ನನಗೆ ಹೇಳಿದ್ರೆ ಅಮ್ಮನ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ನಾನು ನಿಮ್ಗೆ ತಿಳಿಸ್ತೀನಿ. ಆದರೆ ಈ ಥರ ಸಡನ್ನಾಗಿ ಬಂದರೆ ಬಿಡೋದಕ್ಕಾಗಲ್ಲ. ಏನಕ್ಕೆ ಅಂದರೆ ವಾರಕ್ಕೆ 1 ದಿವಸ 2 ದಿವಸ ಮಾತ್ರ ಅವ್ರನ್ನ ಬಿಡ್ಬೋದು. ಏನಕ್ಕೆ ಅಂದರೆ ಅಮ್ಮನಿಗೆ ತುಂಬ ಏಜ್ ಆಗಿದೆ, ಸಾಕಷ್ಟು ಅವ್ರ ಆರೋಗ್ಯ ಎಲ್ಲ ನೋಡ್ಕೊಂಡು ಒಂದು ಸಮಯ ನಿಗದಿ ಮಾಡ್ತೀವಿ. ಒಂದೇ ದಿವಸ ಬೆಳಗ್ಗೆ ಒಬ್ಬರು ಸಂಜೆ ಒಬ್ಬರು ಆ ಥರ ಸ್ಲಾಟ್ ಇದು ಮಾಡಿ ಆ ಥರ ಮಾಡ್ತೀವಿ. ಆದರೆ ಈಗ ಅವರಿಲ್ಲ ಅಂತ ಹೇಳಿದೆ. ಆಮೇಲೆ ಅವ್ರು ಏನೇನೋ ಒಂದು ಸ್ವಲ್ಪ ಫ್ಲ್ಯಾಶ್ ಹಳೇದೆಲ್ಲ ಕಥೆ ಎಲ್ಲ ಹೇಳಿದ್ರು. ತುಂಬ ನನಗೂ ಖುಷಿ ಆಯಿತು ಎಲ್ಲ ಆಯಿತು.
ನನಗೂ ನೀವು ತುಂಬ ಚೆನ್ನಾಗಿದ್ದೀರಾ ಹಾಗೆ ಹೀಗೆ ಅದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಾಗ ನನ್ನ ಸ್ವಲ್ಪ ಮೇಲೆತ್ತಿದ್ರು. ಸರಿ ಅಂದ್ಬಿಟ್ಟು ಎಲ್ಲ ಆದಮೇಲೆ ಸರಿ ನವೀನ್ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು, ಒಂದು ಗಣಪತಿ ಮೂರ್ತಿ ತಂದಿದೆ, ಅದನ್ನ ಕೊಟ್ಬಿಟ್ಟು ಹೊಡೋಯ್ತಾ ಇದೆ, ನೀವು ಒಂದು ಮನಸ್ಸು ಪಟ್ಟಿದೆ ಅಂತ. ನಾನು ಸರ್ ನಿಮ್ಮ ಬಗ್ಗೆ ನಂಗೆ ಒಳ್ಳೆ ಗೌರವ ಇದೆ, ಪ್ರಮಾಣವಾಗ್ಲೂ ಅವ್ರು ಇಲ್ಲ. ಆಮೇಲೆ ಇದ್ರೂ ಈಗ ನೀವು ಬಂದಿದ್ರೆ 1:00 1:30 ಇರ್ಬೋದು, ಆ ಟೈಮಲ್ಲಿ ಬಿಡೋದಕ್ಕೂ ಆಗೋಲ್ಲ, ಆಮೇಲೆ ಸಡನ್ನಾಗಿ ಆಗೋದಿಲ್ಲ. ನಿಮ್ಮ ನೆಕ್ಸ್ಟ್ ಬರೋದಿದ್ದರೆ ಮುಂಚಿತವಾಗಿ ತಿಳಿಸ್ಬಿಟ್ಟು ಬನ್ನಿ, ಅದು ನಿಮಗೋಸ್ಕರ ಸ್ಪೆಷಲಾಗಿ ನಿಮ್ಮ ಬಗ್ಗೆ ಎಲ್ಲ ತಿಳಿಸಿ ನಾನು ಖಂಡಿತವಾಗ್ಲೂ ನಾನು ಅಪಾಯಿಂಟ್ಮೆಂಟ್ ಇದು ಒಂದು ಸಮಯ ನಿಗದಿ ಮಾಡಿ ಈ ಮಂತಲ್ಲೇ ನಿಮಗೆ ಸಾಧ್ಯ ಆದಷ್ಟು ಮಾಡ್ತೀವಿ ಅಂತ ಭೇಟಿಗೆ ಅವಕಾಶ ಮಾಡ್ತೀನಿ ಅಂತ ತಿಳಿಸ್ದೆ. ಓಕೆ ಅಂತ ಒಂದಾಯಿತು. ಆಮೇಲೆ ಒಂದು ಕಂಡೀಷನ್ ಏನಂತ ಅಂದರೆ ನೀವು ಒಂದು ಒಳ್ಳೆ ಫ್ಯಾನಾಗಿ ಬರಬೇಕು. ಈ ಕರ್ತರಾಗಿ ಮತ್ತು ಸೋಷಿಯಲ್ ಮೀಡಿಯಾ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅದು ಅಮ್ಮನಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಏನಕ್ಕೆ ಅಂದರೆ ಅಮ್ಮ ಓನ್ಲಿ ಕನ್ನಡದವ್ರು ಮಾತ್ರ ಅಲ್ಲ, ಅವ್ರಿಗೆ ಕೇರಳ, ಆಂಧ್ರ, ತಮಿಳ್ನಾಡು ಎಲ್ಲರೂ ಮಗ ಸೊತ್ತ ಮೇಲೆ ಅಣ್ಣ ಮೊದಲಿರ್ಬೇಕಾದ್ರೂ ಅಷ್ಟೇ ಸೋಷಿಯಲ್ ಮೀಡಿಯಾ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ಟಿದ್ರು. ಅವ್ರಿಗೆ ಒಬ್ರಿಗೆ ಏನಾದರೂ ಇದು ಮಾಡಿದ್ರೆ ಅಂತ 100 ಜನ 100 ಕಾಲು ಬರ್ತಿದೆ. ಸೊ ಅದರಿಂದ ಕಂಪ್ಲೀಟ್ ಸಾಕು. ಇನ್ನು ನಾನು ಯಾರಿಗೂ ನಾನು ಪರಿಚಯ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ನಾನು ಹಿನ್ನೆಲೆ ಏನೋ ತಿಳಿಸೋದು ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತು ನನಗೇನು ಬಿರೋದು ಏನು ಬೇಡ. ಏನೇ ಕೊಟ್ಟರು ನನಗೆ ಬರೀ ಎಷ್ಟು ಜನಕ್ಕೆ ಅಂತಲೇ ಇರಲಿ, ನನಗೆ ಯಾವ ಇದು ಅವಾರ್ಡು ಹಿಂದೆ ಮುಂದೆ ಏನು ಬೇಡ. ಜನರಲ್ಲಿ ಫ್ಯಾನ್ಸಲ್ಲಿ ಹಸಿರಾಗಿದ್ದೀನಿ, ಕೊನೆವರೆಗೂ ಹಂಗೆ ಇದ್ಬಿಡಿ ಅಂತ ಅಮ್ಮನಿಗೂ ಅದೇ ಆಸೆ ಇತ್ತು, ಮುರಳಿ ಅಣ್ಣನಿಗೂ ಅದೇ ಆಸೆ ಇತ್ತು. ಅಣ್ಣ ಹೋದ್ಮೇಲೆ ನೀವು ನಾನು ಹೇಗೆ ನೋಡ್ಕೊತೈತೆ ಅದೇ ಥರ ನೀವು ನೋಡ್ಕೊತೀರಾ ಅಂತ ಅವ್ರ ಕೊನೆಯಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಗೊತ್ತಾಯಿತು ನಾನು ಇರಲ್ಲ ಅಂದ್ಬಿಟ್ಟು. ಇದು ಮಾಡಿ ನಾನು ಹೆಂಗೆ ನೋಡ್ಕೊತೀನಿ, ನೀವು 4-5 ಜನ ಇದೆ ಮೈಸೂರಲ್ಲಿ, ನಮ್ಮ ಕಂಡ್ರೆ ತುಂಬ ಇದು. ಏನಕ್ಕೆ ಅಂದರೆ ನಮ್ಮನ್ನ ಈಗಿಂದ ನೋಡಿರಲಿಲ್ಲ, 20 ಇಯರ್ಸ್ 25 ಇಯರ್ಸಿಂದನೂ ನೋಡಿದರು. ಅಮ್ಮನಿಗೆ ಹೇಳೋರು, ಮಮ್ಮಿ ನಾನು ಏನಾದ್ರು ಇಲ್ಲ ಅಂತ ಅಂದರೆ ನಮ್ಮ ಹುಡುಗರು ನಾನು ಹೇಗೆ ಫಾಲೋ ಮಾಡ್ತಾಯಿದ್ದೆ ಅದೇ ಥರ ಮಾಡ್ಕೊ ಹೋಗ್ತಾರೆ ಅಂತ. ಸೊ ಅಣ್ಣ ಹೋದ್ಮೇಲೂ ಅಷ್ಟೇ, ಯಾರೇ ಒಬ್ಬರು ಬಂದರೂ ನಮ್ಮ ಸ್ವಾರ್ಥಕ್ಕೆ ನಾವು ಬಳಸ್ಕೊತಾ ಇರಲಿಲ್ಲ. ಇಡೀ ನಮ್ಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆ ಯಾರಿಗೂ ನಾವು ಅಲೋ ಇಲ್ಲ. ಹೆಂಗೆ ಮೊದಲೇ ಪ್ರೋಟೋಕಾಲ್ ಇತ್ತು ಅದೇ ಥರ ಮೇಂಟೈನ್ ಮಾಡ್ಕೊಬರ್ತಿದ್ದು. ಇವ್ರು ಬಂದ್ಬಿಟ್ಟು ಅವ್ರೆ ದೊಡ್ಡವರು ಅದು ಇದು, ಇವ್ರಂತ ನಮ್ಮ 100 ಜನ ಕಾಲ್ಸ್ ಬರ್ತದೆ. ಎಷ್ಟು ಸಿನಿಮಾ ಸ್ಟಾರ್ಸ್ ಎಲ್ಲ ಇದ್ದಾರೆ, ಹಂಗನ್ಬಿಟ್ಟು ಇವ್ರು ಹೇಳೋ ಥರ ಆಗ್ತಾ ಇರಲಿಲ್ಲ ಮೇಡಮ್. ಆ ಥರ ಹೇಳಿ ಕಳಿಸಿದ್ದೀನಿ. ಅದು ಹೋಗಿ ಒಂದು ದಿವಸಕ್ಕೆ ನೆಕ್ಸ್ಟ್ ಡೇ ಏನೇನೋ ಇದು ಮಾಡಿ ನೆಕ್ಸ್ಟ್ ಡೇ ಗೃಹ ಬಂಧನ ಮಾಡಿಬಿಟ್ಟಿದ್ದಾರೆ. ನಾವು ಹೋಗಿ ಭೇಟಿ ಮಾಡಿದ್ವಿ ನವೀನ್ ಅವ್ರನ್ನ, ಪವನ್ ಅವ್ರನ್ನ. ಆಮೇಲೆ ಅವರು ಒಂದೇ ಒಂದು ಅಮ್ಮನ್ನ ಭೇಟಿ ಮಾಡಿಸಿ ಅಂತ ತುಂಬ ಕೇಳ್ಕೊಂಡ್ವಿ ನಾವು. ಅವರು ಒಂದು ಹಿಂಟ್ ಕೂಡ ಕೊಡಲಿಲ್ಲ. ಅವರು ಎಲ್ಲಿ ಬಂಧನ ಮಾಡಿದ್ದಾರೆ, ಎಲ್ಲೋ ಒಂದು ಮನೆ ಮಾಡಿರ್ಸಿದ್ದೀನಿ ಅಂತ ಹೇಳ್ತಾರೆ. ತಪ್ಪಾಗೆಲ್ಲ ಜನಗಳಿಗೆ ಮಾಹಿತಿ, ಒಂದು ಜವಾಬ್ದಾರಿ. ಸರ್ ಮೇಡಮ್ ಹಿರಿಯ ಪತ್ರಕರ್ತರು ಅಂತಾರೆ, ಅವ್ರ ಮೇಲೆ ನಮ್ಗೆ ಎಷ್ಟು ಗೌರವ. ಅದು ಸಿನಿಮಾ ಪತ್ರಕರ್ತರು, ನಮಗೂ ಭಯ ಭಕ್ತಿ ಇದೆ, ಗೌರವ ಇದೆ ಅವ್ರ ಮೇಲೆ. ನಮಗೂ ಖುಷಿ ಆಯಿತು ನಮ್ಮನ್ನು ಹುಡ್ಕೊಂಬಂದವ್ರು ಈ ಥರ ಕೇಳ್ತಾ ಇದ್ದಾರೆ ಅಂತ. ನಾನು ನವೀನ್ ಇಬ್ಬರು ಮಾತಾಡ್ಕೊಂಡು ಆದಷ್ಟು ಜಲ್ದಿ ಅಮ್ಮ ಬಂದೇಟ್ಗೆ ನೋಡಿ ಮೇಡಮ್, 24th 4th ಅಮ್ಮ ಮಂಗಳೂರಲ್ಲಿದ್ದರು. ನಾವೀಗ ಸತ್ಯನೇ ಹೇಳಿದ್ವಿ, ಪ್ರಮಾಣ ಎಲ್ಲ ಕೇಳಿ ಜೊತೆಗಿದ್ದು ಗೌರವಯುತವಾಗಿ ಅವ್ರನ್ನ ನಡೆಸ್ಕೊಂಡು, ಜೊತೆಲಿ ಅವರು ಪ್ರೀತಿಯಿಂದ ಕುತ್ಕೊಂಡು ಕಾಫಿ ಕುಡಿದು ಕೇನ್ ಜ್ಯೂಸ್ ಕುಡಿದು, ಏನೋ ಇವನಿಗೆಲ್ಲ ನೀನು ಸಿನಿಮಾ ಹೀರೋ ಆಗಿ ಮಾಡಬೇಕಾಗಿತ್ತು ಹಂಗೆ ಅಂತೆಲ್ಲ ದೊಡ್ಡ ಮಾತೆಲ್ಲ ಆಡಿ ನಾವು ಹೋದ್ಮೇಲೆ ಎಷ್ಟು ನಯ ವಿನಯ ಅವ್ರಿಗೆ ಅಲ್ವಾ ಅಂತ ಮಾತಾಡ್ಕೊಂಡ್ವಿ. ನೆಕ್ಸ್ಟ್ ಡೇ ಹೋಗಿ ನಮ್ಮ ಮೇಲೆ ಎಷ್ಟು ಆಘಾತ ಅಲ್ವಾ ಮೇಡಮ್ ನಮಗೆ. ಇದು ಈ ಥರ ಮಾಡ್ಬೋದು. ಫಸ್ಟ್ಗೆ ಪವನ್ ನವೀನ್ ಆ ಥರ ಒಂದು ಯಾವುದೋ ಒಂದು ಖಾಸಗಿ ಯೂಟ್ಯೂಬ್ ಚಾನಲಲ್ಲಿ ಗೃಹ ಬಂಧನದಲ್ಲಿ ಇಟ್ಟಿದ್ದಾರೆ ಹಿಂಗೆಲ್ಲ ಅಂದ್ರೆ ಹೆಂಗಾಯ್ತು? ನಮ್ಗೆ ಎದೆ ಹೊಡೆದೋಯ್ತು ಮೇಡಮ್. ನಾವು ಅಮ್ಮನಿಗೆ ಪ್ರೀತಿಯಿಂದ ಕರ್ಕೊಂಬಂದು ಅಂಥ ದೇವತೆನ ತಪಸ್ ಮಾಡಿ ಕರ್ಕೊಂಬಂದು ಇವನು ನವೀನು ಮೈಸೂರಲ್ಲಿ ಕೃತಜ್ಞತೆ ಸಲ್ಲಿಸ್ಬೇಕಲ್ವಾ ಮೇಡಮ್? ಇವ್ರು ಹೆಮ್ಮೆ ಪಡಬೇಕಲ್ವಾ? ಈಗ ನಮ್ಮ ಅಷ್ಟು ಸೌತ್ ಇಂಡಿಯಾದಲ್ಲಿ ನಾವು ಕರ್ನಾಟಕಕ್ಕೆ ಕರ್ಕೊಬಂದು ಅದರಲ್ಲೂ ಮೈಸೂರಲ್ಲಿ ಇದ್ದಾರೆ ನಮ್ಮ ಜೊತೆ ಅಂದರೆ ಅವರು ಹೆಮ್ಮೆ ವಿಚಾರ. ನಿಮಗೂ ಎಲ್ಲರಿಗೂ ಹೆಮ್ಮೆ ವಿಚಾರ ಅಲ್ವಾ ಮೇಡಮ್? ಖಂಡಿತ ಹೌದು. ಎಷ್ಟು ಜನ ಪೊಲೀಸ್ ಆಫೀಸರ್ ಬಂದು ಮೀಟ್ ಮಾಡ್ಕೋಗಿದ್ದಾರೆ, ಎಷ್ಟು ಜನ ಸ್ಟಾರ್ಸ್ ಬಂದು ಮೀಟ್ ಮಾಡ್ಕೋಗಿದ್ದಾರೆ, ಎಷ್ಟು ಜನ ಫ್ಯಾಮಿಲಿ, ಎಷ್ಟು ಜನ ಫ್ಯಾನ್ಸ್ ಬಂದೆಲ್ಲ ಮೀಟ್ ಮಾಡ್ಕೊಂಡು ಹೋಗಿ ಯೂಟ್ಯೂಬ್ ಅದು ಇದು ಫೇಸ್ಬುಕ್ಕಲ್ಲೆಲ್ಲ ಫೋಟೋ ಹಾಕಿದ್ದಾರೆ. ಅವ್ರಿಗೆ ಗೊತ್ತಿದ್ದು ಅದು ಏನೋ ಒಂದು ಅವರು ಇದಕ್ಕೆ ಹೆಸರು ಮಾಡಬೇಕು ಅನ್ನೋದು ಮೇಡಮ್. ಬಂದು ಎಷ್ಟು ಜನ ಸಿನಿಮಾ ಇಂಡಸ್ಟ್ರಿಯಿಂದ ಬಂದಿದ್ದಾರೆ. ಭಾರತಿ ಅಮ್ಮ ಬರ್ತಾ ಇದ್ದಾರೆ, ಪ್ರೇಮ ಮೇಡಮ್ ಬಂದಿದ್ದಾರೆ, ಸುಧಾರಣಿ ಅಮ್ಮ ಬಂದಿದ್ದಾರೆ. ಆ ಥರ ಅದು ತುಂಬ ಜನ ಬಂದು ಅಮ್ಮನ ಭೇಟಿ ಮಾಡ್ಕೊಂಡು ಹೋಗಿ ವಿಡಿಯೋ ಮಾಡ್ಕೊಂಡು ಹೋಗಿ ಯೂಟ್ಯೂಬಲ್ಲೆಲ್ಲ ಪ್ಲೇ ಆಗ್ತಾನೆ ಇದ್ದಾರೆ. ಅದ್ರ ಡೇಟು ಟೈಮಿಂಗ್ಸ್ ಎಲ್ಲ ಅವ್ರಿಗೆ ಗೊತ್ತಾಗಲ್ವಾ ಮೇಡಮ್? ಗೃಹ ಬಂಧನ ಮಾಡ್ಬಿಡೋಕ್ಕಾಗುತ್ತಾ ಮೇಡಮ್ ಅಂತವ್ರನ್ನ ನಾವು? ಗೃಹ ಬಂಧನದಲ್ಲಿ ಇಟ್ಟಿದ್ರೆ ಅವರೆಲ್ಲ ಬರ್ಲಿಕ್ಕೆ ಆಯ್ತಿತ್ತ ಮೇಡಮ್? ನಾವೇನಂದ್ರೆ ಸಂಗೀತ ಬಂಧನದಲ್ಲಿ ಇಟ್ಟಿದ್ದೆ ಅವ್ರನ್ನ. ಅವರೇ ಸಂಗೀತ ಬಂಧನದಲ್ಲಿ ನಮ್ಮನ್ನ ಬಂಧನ ಮಾಡ್ಬಿಟ್ಟಿದ್ರು. ನಾವು ಹೋದ್ರೆ ಪ್ರತಿದಿನ ಪ್ರತಿಕ್ಷಣ ಸಾಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ದೋ. ಮತ್ತು ಇನ್ನು ಗೆಸ್ಟ್ ಅಮ್ಮ ಇಂಥವ್ರು ಕೇಳಿದವ್ರೆ ಇಂದಿನ ದಿವಸ ನಿಗದಿ ಮಾಡ್ಬೋದ ಅಂತ ಆ ಥರ ಮಾತಾಡ್ತಾ ಇದ್ದೋ. ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆ ತನಕ 75% ಇವನ ಜೀವನನ ಅಮ್ಮನಿಗೋಸ್ಕರ
ಅವರ ಸೇವೆ ಮಾಡೋದಕ್ಕೋಸ್ಕರ ಅವನು, ನಾವು ಅಷ್ಟೇ ಇವನ ಜೊತೆಲಿ ಸೇರ್ಕೊಂಡು ನಾವು ಕೂಡ ಅಷ್ಟೇ, ಅನಿಲು, ಕಿಶನು, ಇವು 4-5 ಜನ ಇದ್ದೀವಿ. ಅವ್ರು ಸೇವೆ ಮಾಡಬೇಕು. ಅಣ್ಣ ಹೋದ್ಮೇಲೆ ಅಣ್ಣನ ಕೆಲಸಗಳೆಲ್ಲ ನಾವೇ ಮಾಡಬೇಕು. ಅಮ್ಮಂಗೆ ಯಾಕೆ ಕೊರಗು ಬರಬಾರ್ದು, ಅಣ್ಣ ಇಲ್ಲ ಅನ್ನೋ ಕೊರಗು ಬರಬಾರ್ದು ಅಂತ ಅಮ್ಮ ಎಲ್ಲರಿಗೂ ಅಪಾಯಿಂಟ್ಮೆಂಟ್ ಕೊಟ್ಬಿಡೋರು. ಹೊರ ರಾಜ್ಯದಿಂದ ಎಲ್ಲ ಬರೋರಿಗೆಲ್ಲ ಇಂಥವ್ರಿಗೆ ಅಪಾಯಿಂಟ್ಮೆಂಟ್. ಇವನು ಪಾಪ ಅವ್ರಿಗೆಲ್ಲ ಭಾಷೆ ಬರೆದೋದ್ರು, ಅವ್ರನ್ನ ಕಮ್ಯುನಿಕೇಷನ್ ಮಾಡಿ ಡೇಟ್ ಕೊಟ್ಟು ಆ ಡೇಟಿಗೆ ಮ್ಯಾನೇಜ್ ಮಾಡಿ. ಅಮ್ಮನಿಗೆ ಕೆಲವು ದಿವಸ ಹುಷಾರಿರ್ತಿರ್ಲಿಲ್ಲ, ಮೈ ಆರಾಮಿರ್ತಿರ್ಲಿಲ್ಲ, ಅವ್ರು ಸ್ಯಾರಿ ಉಟ್ಕೋಬೇಕು. ಇದನ್ನೆಲ್ಲ ಲೆಕ್ಕಾಚಾರ ಹಾಕಿ ಬ್ಯಾಲೆನ್ಸ್ ಮಾಡಿ ಬೆಳಗ್ಗೆ ಸಂಜೆ ಗಂಟೆ ಇದೇ ಕೆಲಸ. ಅಷ್ಟು ನಿಸ್ವಾರ್ಥ ಸೇವೆ ಮಾಡಿ ಇಲ್ಲಿ ಬಂದು ತಪಸ್ ಮಾಡಿ ಕರ್ಕೊಂಬಂದು ಇಲ್ಲಿರಿಸಿ ಮಾಡೋರಿಗೆ ಇಷ್ಟು ಆಘಾತವಾಗಿ ಅವರು ಮಾಡಬಾರ್ದು ಅಲ್ವಾ ಮೇಡಮ್? ಅದು ಹೆಂಗಾಗೋಯ್ತು ಅಂದ್ರೆ 1 ಗಂಟೆ 2 ಗಂಟೆಲಿ ಒಂಥರ ಕಾಡ್ಗಿಚ್ಚಿನ ತರ ಎಲ್ಲಾ ಕಡೆ ಸುದ್ದಿ ಹಬ್ಬಿಡ್ತು. ಎಲ್ಲ ನಮ್ಮಮ್ಮನಿಗೆ, ನಮ್ಮ ತಮ್ಮನಿಗೆ, ಫಿಲಂ ಚೇಂಬರ್ ತನಕ ಹೋಯ್ತು, ಕಂಪ್ಲೇಂಟ್ ಮಾಡೋ ತನಕ ಹೋಯ್ತು. ತುಂಬಾ ಜನ ಎಲ್ಲ ಫೋನ್ ಎಲೆ ಮರೆಕಾಯಿ ಥರ ತಾಯಿ ಸೇವೆ ಮಾಡ್ಕೊಂಡು ನಾವು ಯಾವುದೇ ದೇವಸ್ಥಾನಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ ನಮಗೆ. ಯಾಕಂದರೆ ಸಾಕ್ಷಾತ್ ದೇವಿನೇ ನಮ್ಮ ಮುಂದೆ ಅವಳೆ. ಆ ಥರ ನಾವು ಮನಸ್ಸಲ್ಲಿ ಆ ಭಾವನೆ ಇಟ್ಕೊಂಡು ನಾವು ಮಾಡ್ತಾ ಇರೋರಿಗೆ ಇವ್ರು ಈ ಥರ ಒಬ್ಬ ದೊಡ್ಡ ವ್ಯಕ್ತಿಗಳು ಈ ರೀತಿ ನಮಗೆ ಸಪೋರ್ಟ್ ಮಾಡಬೇಕು. ಈ ಥರ ಮಾಡಿದ್ರೆ ಹೇಗೆ? ಈ ಸುದ್ದಿ ಎಲ್ಲ ಹೊರಗಡೆ ಬಂದ್ಮೇಲೆ ಮತ್ತೆ ಫೋನ್ ಇಷ್ಟ ಆಗಲಿಲ್ಲ. ನಾನು ಭಾರತೀಯ ಅಮ್ಮನ ಜೊತೆ ಚರ್ಚೆ ಮಾಡಿದೆ. ಅಮ್ಮ ಹಿಂಗೆಲ್ಲ ಆಗಿದೆ, ಏನು ಮಾಡ್ಬೋದು? ಭಾರತೀಯ ವಿಷ್ಣುವರ್ಧನ್ ಅವ್ರ ಹತ್ರ, ಬುಡಪ್ಪ ನನಗೆ ಇಂಥದ್ದೆಲ್ಲ ಎಷ್ಟೋ ಅನುಭವ ಆಗಿದ್ರೆ ನೀವು ಅದು ಒಂಚೂರು ಕೆತ್ಕಕ್ಕೆ ಹೋದ್ರೆ ದೊಡ್ಡದಾಯ್ತದೆ ಹೊರತು ಅಲ್ಲಿಗೆ ಬಿಟ್ಬಿಡಿ, ಸ್ಟಾಪ್ ಮಾಡಿ. ಅಂಥದ್ದು ನಾನು ತುಂಬ ನೋಡಿದ್ದೀನಿ ಇಂಥ ಜನಗಳನ್ನ ಅಂತ ಹೇಳಿದ್ರು ಮೇಡಮ್. ಅಮ್ಮಂಗೆ ವಿಷಯ ಗೊತ್ತಿತ್ತಾ? ಅಮ್ಮನಿಗೆ ಆ್ಯಕ್ಚುಲಿ ಏನಂದರೆ ಮೇಡಮ್, 4th ಅಮ್ಮ ಮಂಗಳೂರಿಂದ ರಿಟರ್ನ್ ಆದರು ಮೇಡಮ್. 4th ರಿಟರ್ನ್ ಆಗಿ 1 ದಿವಸ ಅವ್ರ ಅಕ್ಕನ ಮಗಳು ಕೂಡ ಬಂದಿದ್ರು ಜೊತೆಗೇನೆ. 1 ದಿವಸ 24 hours ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರು ರಿಟರ್ನ್ ಹೋದ್ರು. ರಿಟರ್ನ್ ಹೋದ ತಕ್ಷಣ ಸ್ವಲ್ಪನೇ ಯಾಕೋ ಅಮ್ಮಂಗೆ ಸ್ಟ್ರೈನ್ ಆಗಿತ್ತು, ಸ್ವಲ್ಪ ಫೀವರ್ ಸ್ಟಾರ್ಟ್ ಆಯಿತು. ನಾವು ಅವಾಗ ಅವ್ರ ಹತ್ರ ಈ ವಿಷಯನ ತಗೊಂಡೋದ್ರೆ ಅವ್ರ ಮನಸ್ಸಿಗೆ ಎಷ್ಟು ನೋವು ಮಾಡ್ಕೊತಾರೆ ಮೇಡಮ್. ಹಾಗಾಗಿ ಹೇಳಲಿಕ್ಕೆ ಆಗಲಿಲ್ಲ, ನಾವು ತಿಳಿಸ್ಲಿಲ್ಲ, ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅವರು ಅಂತ. 2 days ಆದಮೇಲೆ ಅಮ್ಮ ಮಾಮೂಲಿ ನಾವು ಫ್ಲೈಟ್ ಮುಡ್ಗೆ ಹಾಕ್ಬಿಟ್ಟಿದ್ದು, ಹುಷಾರಿರ್ಲಿಲ್ವಲ್ಲ ಅಂದ್ಬಿಟ್ಟು. ತುಂಬ ಎಮರ್ಜೆನ್ಸಿ ಯಾರೇ ಇಂಪಾರ್ಟೆಂಟ್ ಆದರೆ ನಮ್ಗೆ ಫೋನ್ ಮಾಡ್ತಾರೆ. ಅದಕ್ಕೋಸ್ಕರ ಫ್ಲೈಟ್ ಮೂಡ್ಗೆ ಹಾಕ್ಬಿಟ್ಟು ರೆಸ್ಟ್ ತಗೊಳ್ಳಿ ಅಂದ್ಬಿಟ್ಟು ಇದಾಗಿದ್ದು. ಆಮೇಲೆ ಒಂದು 2 daysಲ್ಲಿ ಅವರೇ ಹುಷಾರಾಗಿ ಫ್ಲೈಟ್ ಮೂಡ್ ಆನ್ ಮಾಡ್ಕೊಂಡು ಇದು ವಾಟ್ಸಪ್ಪಲ್ಲಿ ನೋಡಿದ್ದಾರೆ, ತುಂಬ ಜನ ಲಿಂಕ್ ಕಳಿಸಿದ್ದಾರೆ. ಆಗ ಅಮ್ಮ ಏನಾಯಿತು, ನಾನು ಮಾಮೂಲಿ ರೆಗ್ಯುಲರಾಗಿ ಹೋದೆ. 10:30ಗೆ ಅವ್ರ ಮನೆಗೆ ಹೋದೆ. ಮಾರ್ನಿಂಗು 7th ಅನಿಸ್ತದೆ. ಹೋಗಿರ್ಬೇಕಾದ್ರೆ ಅಮ್ಮ ಎಲ್ಲ ಆಯಿತು. ಮಾತಾಡ್ಬೇಕಾದ್ರೆ ನನಗೆ ಅಮ್ಮ ಸಡನ್ ಕೋಪ ಮಾಡ್ಕೊಂಡ್ರು. ಏನಾಯ್ತಮ್ಮ ಅಂತಂದೆ. ನನಗೆ ಇದು ಫೇಸ್ಬುಕ್ ಯೂಟ್ಯೂಬಲ್ಲೆಲ್ಲ ನೋಡಿದೆ, ನಿನ್ನ ಬಗ್ಗೆ ಎಲ್ಲ ತುಂಬ ನೆಗೆಟಿವ್ ಕಮೆಂಟ್ ಇದೆಲ್ಲ ಮಾಡಿದ್ದಾರೆ. ಅಣ್ಣ ಇದ್ದಾಗಲೂ ಅದೇ ಥರ ಮಾಡ್ತಾರೆ, ಅವ್ನು ಇಲ್ವಲ್ಲ ಈಗ ನಿನ್ನ ಮೇಲೆ ಇದು ಮಾಡ್ತಾರೆ, ಬ್ಲೇಮ್ ಮಾಡ್ತಾಯಿದ್ದಾರೆ. ನನಗೆ ಈ ಜನಗಳು ಸವಾಸನೆ ಬೇಡ ಅನಿಸ್ಬಿಡೈತೆ. ಇದು ನಮ್ಮ ಪಡೆಗೆ ನಾವು ಎಲ್ಲೋ ಇದ್ದರೆ ಈ ಜನಗಳು ಯಾಕೆ ಹಿಂಗೆ ಮಾಡ್ತಾರೆ, ಯಾವ್ದಾರು ಕಾಡಿಗೆ ಹೋಗ್ಬಿಟ್ಟು ಇದ್ಬಿಡ್ಬೇಕು ಅನಿಸ್ಬಿಡೈತೆ ಅಂತಂದ್ರೆ ಕೋಪದಿಂದ ಹೇಳಿದ್ರು. ಆ ಕೋಪವನ್ನು ನಾನು ಏನೋ ಮಾಡಿ ನಗಿಸ್ಬೇಕಲ್ಲ ಅವ್ರಿಗೆ ಅಂದ್ಬಿಟ್ಟು, ಕಾಡಲ್ಲಿ ಹೆಂಗಮ್ಮ ಇರ್ತೀರ ಅಲ್ಲಿ ಒಬ್ಬರೇ ಅಂತಂತಾರೆ. ನಾನು ಒಬ್ಬಳೇ ಹೇಗಿರೋಕ್ಕಾಯ್ತು, ನಿಮ್ಮನ್ನೂ ಎಲ್ಲ ಕರ್ಕೊ ಹೋಗ್ತೀನಿ, ನೀವೆಲ್ಲ ನನ್ನ ಪ್ರಾಣಗಳು ಅಂತ ಹೇಳೋರು. ಅಷ್ಟಕ್ಕೆ ಆ ವಿಷಯ ಅಲ್ಲಿಗೆ ಸ್ಟಾಪ್ ಆಯಿತು. ಆಮೇಲೆ ಈ ಮುಂದಕ್ಕೆ ಏನು ಮಾಡ್ಬೋದು ಅಂತ ಅಂದೆ. ನಾನೊಂದು ನಾಳೆ 9th ಯಾರೋ ಒಬ್ಬರು ಹೈದ್ರಾಬಾದಿಂದ ಬರೋರು ಇದ್ದರು. ಅವ್ರು 4 o'clock ಯಾರಿಗಾರು ಒಬ್ಬರು ಪ್ರೆಸ್ಸವ್ರು ಕರಿ, ನಾನೇ ಹೇಳ್ತೀನಿ ಸರ್ ಖುದ್ದಾಗೆ, ಇದೇ ಲಾಸ್ಟ್, ಇದೇ ಸ್ಟಾಪ್, ಇದು ನನ್ನ ಪಾಡಿಗೆ ನಾನು ಬಿಟ್ಬಿಡಿ ಅಂತ ಹೇಳ್ತೀನಿ. ಯಾರಿಗಾರಲ್ಲ ಸಿಂಧೂರನ್ ಕರಿ, ಪ್ರಮಾಣವಾಗ್ಲೂ ಮೇಡಮ್ ಸಿಂಧೂರನ್ ಕರಿ, ಸಿಂಧೂರನ್ಗೆಲ್ಲ ಹೇಳ್ತೀನಿ ನಾನು ಅಂತ ನಿಮ್ಮ ಹೆಸರು ಹೇಳಿದ್ರು ಮೇಡಮ್. ಬಟ್ ನೋವಾಗಿದ್ದು ಏನಂದ್ರೆ, ಜವಾಬ್ದಾರಿಯಿಂದ ಒಬ್ರಿಗೆ ಗೌರವ ಕೊಟ್ಟು ಜವಾಬ್ದಾರಿಯಿಂದ ಒಬ್ಬ ಬದುಕಿಗೆ ನಿಂತ್ಕೊಳ್ಬೇಕಾದಂಥ ಕೆಲವು ಮಾಧ್ಯಮಗಳು, ನಾನು ಎಲ್ಲ ಅಂತ ಹೇಳಲ್ಲ, ಕೆಲವು ಮಾಧ್ಯಮಗಳು ನನಗೆ ಗೊತ್ತಿಲ್ಲ ಯಾಕೆ ಹಿಂಗೆ ಜವಾಬ್ದಾರಿ ಮರ್ತು ನಡ್ಕೊಳ್ತಾರೆ ಅಂತ, ಒಬ್ರು ಮನಸ್ಸಿಗೆ ಯಾಕೆ ಹಿಂಗೆ ನೋವು ಮಾಡ್ತಾರೆ ಅಂತ. ಗೃಹ ಬಂಧನದಲ್ಲಿ ಇಡೋದು ಅನ್ನೋದು ಬಹಳ ದೊಡ್ಡ ಮಾತು. ಅದು ಅಂಥ ಒಬ್ಬ ಅದೊಂದು ದೊಡ್ಡ ಶಿಖರ, ಅದು ಮೇರು ಪರ್ವತನ ನಮ್ಮಂತ ನಿಮ್ಮಂತ ತೃಣಕ್ ಸಮಾನರಾದವ್ರು ಗೃಹ ಬಂಧನದಲ್ಲಿ ಇಡಕ್ ಸಾಧ್ಯನಾ ಅನ್ನೋದನ್ನ ಯೋಚನೆ ಮಾಡಬೇಕಾಗಿತ್ತು. ಮತ್ತು ಚಿತ್ರರಂಗದಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಹಬ್ಬಿತು ಅದು. ಕೆಲವ್ರು ಏನೇನೋ ಮಾತಾಡಿದ್ರಂತೆ, ಹೋಗೋಣ ಹಂಗೇನಾದ್ರೂ ಇದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ಅದು ಇದು ಅಂತೆಲ್ಲ ಮಾತಾಡಿದ್ರಂತೆ. ಕಿವಿಗೆ ಬಿತ್ತು. ಸಿನಿಮಾ ಇಂಡಸ್ಟ್ರಿ ಅವರು ಕೂಡ ಫೋನ್ ಮಾಡಿದ್ರು ಮೇಡಮ್ ನಮಗೆ, ಏನ್ರಪ್ಪ ಇದು, ಏನ್ರಿ ಸರ್ ಏನೂ ಇಲ್ಲ, ನೀವು ಬೇಕಾದ್ರೆ ಬನ್ನಿ, ದಯವಿಟ್ಟು ನೋಡಿ, ಅಮ್ಮನ ನಾವೇ ಭೇಟಿ ಮಾಡಿಸ್ತೀವಿ, ಅವ್ರ ಪರಿಸ್ಥಿತಿ ಎಲ್ಲ ನೀವು ನೋಡಿ ಅಂತ ಹೇಳಿದ್ಕೆ ಯಾವುದಾ ಅಂತ ಬಂದು ಎಲ್ಲ ಅದೆಲ್ಲ ಕ್ಲಿಯರ್ ಆಯಿತು ಮೇಡಮ್. ಅದಾಮೇಲೆ ಆಯಿತು ಬಿಡ್ರಪ್ಪ, ಏನು ಬೇಜಾರು ಮಾಡ್ಕೊಬೇಡಿ, ನೀವು ಮನ್ಸಿಗೆ ಬೇಜಾರು ಮಾಡ್ಕೊಬೇಡಿ, ನಿಮ್ಮ ಕೆಲಸ ನೀವು ಮಾಡ್ತಾ ಇರಿ, ಇದೆಲ್ಲ ಇದ್ದಿದ್ದೆ ಅಂತ ಅವರು ಸಮಾಧಾನ ಹೇಳಿದ್ರು. ಮುರಳಿ ಅಣ್ಣ ಅವ್ರು ಹೋದಾಗ್ಲೂ ಇದೇ ಥರ ತುಂಬ ಕೆಟ್ಟದಾಗೆಲ್ಲ ಹಬ್ಬಿಸ್ಬಿಟ್ರು. ಅದ್ರ ಬಗ್ಗೆ ಏನು ಹೇಳ್ತಾ ಇದ್ರು ಅಮ್ಮ ನಿಮಗೆ? ಅವ್ರಿಗೆ ಹೌಸ್ ಅರೆಸ್ಟ್ ಮಾಡಿದ್ದಾರೆ ಅಂತ.
ತುಂಬ ನೋವು ಪಟ್ಕೊತಾ ಇದ್ರು. ಅದೇ ತುಂಬ ಕೋಪ ಅಮ್ಮನಿಗೆ. ಅದಕ್ಕೆ ಹಾಗಾಗಿನೇ ಯಾರು ಎಲ್ಲೂ ಹೊರಗಡೆ ಬರೋದಕ್ಕೆ ಅಮ್ಮ ಬೇಜಾರು ಮಾಡ್ಕೊತಾ ಇದ್ದಿದ್ದೆ ಇದಕ್ಕೆ. ಯಾವುದೇ ಸ್ಟೇಟ್ಮೆಂಟ್ ಕೊಡಬೇಕು, ಯಾರ ಹತ್ರನಾದ್ರು ಈ ವಿಚಾರದ ಬಗ್ಗೆ ಮಾತಾಡಬೇಕು ಅಂದರೆ ಇದೇ ನಾನು ಒಂದು ಏನಾದ್ರು ಹೇಳ್ತೀನಿ, ಅವರೊಂದು ಏನಾದ್ರು ತಪ್ಪಾಗಿ ಬರ್ದು ಎಲ್ಲ ಏನೇನೋ ಮಾಡ್ತಾರೆ ಅಂತ ಹೇಳಿ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ಟಿದ್ರು ಅವರು. ಯಾರನ್ನೂ ಈ ರೀತಿ ಯಾರು ಫ್ಯಾನ್ಸ್ ಆಗಿ ಬನ್ನಿ ಅಂದರೆ ಮೇಡಮ್, ಯಾವುದೋ ಒಂದು ಚಾನಲ್ ಅಲ್ಲ, ಯಾರೋ ಒಬ್ಬರು ಬ್ಯಾಂಗ್ಳೂರಲ್ಲಿ ಅವ್ರ ಹೆಸರು ಇದೆ, ಅದು ಬೆಳೆಯೋದು, ಅಮ್ಮಂಗೆ ಫೋನ್ ಮಾಡಿದ್ರಂತೆ. ನಾವು ಯಾರೋ LR ಈಶ್ವರಿ ಬರ್ತಾಯಿದ್ದಾರೆ, ಮತ್ತು P. ಶಿಶೋರ್ ಅವ್ರು ಬರ್ತಾಯಿದ್ದಾರೆ, ದಿಗ್ಗಜನತೆ 3 ಜನ ಸಿಂಗರ್ಸು, 3 ಜನ ದೊಡ್ಡ ಆರ್ಟಿಸ್ಟು, ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ, ನೀವು ಬರಬೇಕು. ಅವರಿಬ್ಬರು LR ಈಶ್ವರಿ ಮತ್ತು P. ಶಿಶೋರ್ ಒಪ್ಪಿದ್ದಾರೆ ಅಂತ ಹೇಳಿದ್ರಂತೆ ಮೇಡಮ್. ಅದಕ್ಕೆ ಅಮ್ಮನೇ ಖುದ್ದಾಗಿ, ಇಲ್ಲಪ್ಪ ನಾನೆಲ್ಲ ಬಿಟ್ಬಿಟ್ಟಿದ್ದೀನಿ, ನಾನು ಎಲ್ಲೂ ನಾನು ಹೋಗ್ತಾ ಇಲ್ಲ, ಮತ್ತೆ ಸ್ಟಾರ್ಟ್ ಮಾಡಿದ್ರೆ ನಾನು ಲಾಸ್ಟ್ ಅಂತ ಅನೌನ್ಸ್ ಮಾಡಿದ್ಮೇಲೆ ಮತ್ತೆ ಬಂದರೆ ಚೆನ್ನಾಗಿರಲ್ಲ, ರಿಟೈರ್ಮೆಂಟ್ ತಗೊಂಡ್ಮೇಲೆ ಕಂಪ್ಲೀಟ್ ರಿಟೈರ್ಮೆಂಟು, ಮತ್ತೆ ನಿಮ್ಮ ಇದಕ್ಕೆ ಬಂದರೆ ಅನರಿಂಗೆ ಬಂದರೆ ತಿರ್ಗಾ ಮತ್ತೆ ಅದು ಕಂಟಿನ್ಯೂ ಆಯಿತು, ನಾನು ಬರಲ್ಲಪ್ಪ ಅಂದ್ರಂತೆ. ಆಮೇಲೆ ಏನೋ 2 ಲಕ್ಷ ಕೊಡ್ತೀನಿ, 3 ಲಕ್ಷ ಕೊಡ್ತೀನಿ. ಅದಕ್ಕೆ ಅಮ್ಮನೇ ಖುದ್ದಾಗಿ ಹೇಳಿದ್ರು, ನಾನು ಉದ್ದಕ್ಕೂ ನಾನು ದುಡ್ಡು ಸುರಿದ್ರು ನಾನು ಬರಲ್ಲ, ಸ್ಟಾಪ್ ಅಂದಮೇಲೆ ಸ್ಟಾಪ್ ಅಂತ ಅಮ್ಮನೇ ಖುದ್ದಾಗಿ ಹೇಳಿದಂತೆ. ಅದನ್ನ ಕೆಲವು ದಿವಸ ಆದಮೇಲೆ ಮುರಳಿ 10 ಲಕ್ಷ ಕೇಳಿದ್ರು, 5 ಲಕ್ಷ ಕೇಳಿದ್ರು ಅಂತ. ಅಮ್ಮನಿಗೆ ಅದು ತುಂಬ ಎಷ್ಟು ಕೋಪ ಬಂತು ಅಂದರೆ, ಅಮ್ಮಂಗೆ ಪರಿಚಯ ಇದ್ರಂತೆ ಅವರು. ಆ್ಯಕ್ಚುಲಾಗಿ ನಾನೇ ಮಾತಾಡಿದ್ದು, ನಾನು ಬರಲ್ಲ ಅಂದರೆ ಬೆಳಗ್ಗೆ ಸಾಯಂಕಾಲ ಒಂದು 100 ಟೈಮ್ಸ್ ಫೋನ್ ಮಾಡಿದ್ದಾನೆ. ಆಮೇಲೆ ಲಾಸ್ಟ್ಲಿ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ದೆ. ನನ್ನ ಎತ್ರಕ್ಕೆ ದುಡ್ಡು ಹಣ ಸುಡಿದ್ರು ನಾನು ಬರಲ್ಲ ಅಂತ ನಾನು ಹೇಳಿದ್ದು. ಪಾಪ ಅವನ ಬಗ್ಗೆ ಆ ಥರ ಎಲ್ಲ ಯೂಟ್ಯೂಬಲ್ಲೆಲ್ಲ ಮಾಡಿ ಹೌಸ್ ಅರೆಸ್ಟ್ ಮಾಡಿದ್ದಾನೆ ಮನೆಗೆ, ಅದರಲ್ಲೂ ಆ ಥರ ಆಗಿ ಅಮ್ಮಂಗೆ ಮನ್ಸಿಗೆ ತುಂಬ ನೋವಾಯಿತು. ಆಮೇಲೆ ಯಾರು ಮುಖಾಂತರ ಎಲ್ಲ ಬೈದಿದ್ದಕ್ಕೆ ಡಿಲೇಟ್ ಮಾಡಿದ್ರೆ ಏನೋ ಗೊತ್ತಿಲ್ಲ. ಒಂದು ವೇಳೆ ನಾನು ಏನಾದರೂ ಸೋಷಲ್ ಕಂಪ್ಲೇಂಟ್ ಕೊಟ್ಟರೆ ಅವ್ನಿಗೆ ಏನಾಗ್ಬೋದು ಅಂತೆಲ್ಲ ಅಮ್ಮ ಬೇಜಾರು ಮಾಡ್ಕೊಂಡ್ರು. ಆ ಟೈಮಲ್ಲಿ ಆ ಥರ ಆಯಿತು ಮೇಡಮ್. ಅವರ ಮಗ ತೀರ್ ಹೋದಾಗ್ಲೂ ಸುಳ್ಳು ಸುದ್ದಿ ಹಬ್ಬಿಸಿದ್ರು. ಅಮ್ಮ ಇದ್ದಾಗ್ಲೇನೆ ಅಮ್ಮನ ಗೃಹ ಬಂಧನದಲ್ಲಿಟ್ಟಿದ್ದಾರೆ ಅಂತ ಹೇಳಿ ಸುಳ್ಳು ಸುದ್ದಿ ಹಬ್ಬಿಸಿದ್ರು. ಈಗ ಅಮ್ಮ ತೀರ್ ಹೋದ್ಮೇಲೂ ಅವ್ರ ಆಸ್ತಿ ಬಗ್ಗೆ ತುಂಬಾ ಜನಕ್ಕೆ ಚಿಂತೆ ಇದೆ. ಆ ಇಡೀ ಆಸ್ತಿನೆಲ್ಲ ಏನೋ ನಿಮ್ಮ ಹೆಸರಿಗೆ ಬಿಲ್ ಮಾಡಿಬಿಟ್ಟಿದ್ರು ಅಂತ ಬರೆದಿದ್ದಾರೆ. ಮತ್ತು ನೀವೆಲ್ಲ ಆಸ್ತಿಗೋಸ್ಕರನೇ ಅವರನ್ನ ಇಟ್ಕೊಂಡು ನೋಡ್ಕೊಂಡಿದ್ರಿ ಅಂತ ಕೂಡ ಒಂದಷ್ಟು ಜನ ಮಾತಾಡಿದ್ದಾರೆ. ಆಮೇಲೆ ಅವ್ರ ಮೊಮ್ಮಗಳಿಗೆ ಏನೂ ಆಸ್ತಿ ಬಿಡದೆ ಎಲ್ಲ ಆಸ್ತಿನೂ ನಿಮ್ಮ ಹೆಸರಿಗೆ ಬರೆದ್ಬಿಟ್ಟಿದ್ದಾರೆ ಅಂತ, ಅವರ ಇಡೀ ಆ ಸಾಮ್ರಾಜ್ಯಕ್ಕೆ ನೀವೇ ಅಧಿಪತಿ ಅಂತೆಲ್ಲ ಬರೆದ್ಬಿಟ್ಟಿದ್ದಾರೆ. ನೀವುಗಳು ನೋಡಿದೀರ ಅದನ್ನೆಲ್ಲ. ಸೊ ಏನು ಹೇಳ್ತೀರಿ ನಾವು? ಮೇಡಮ್, ಮೊದಲನೇದಾಗಿ ಹೇಳಬೇಕು ಅಂದರೆ ಅಮ್ಮ ತೀರ್ಕೊಂಡಿದ್ದಾರೆ. ನಮ್ಗೆ ಆ ದುಃಖದಿಂದ ನಾವು ಇನ್ನೂ ಹೊರಗಡೆ ಬರೋಕ್ಕಾಗಿಲ್ಲ ಮೇಡಮ್. ಇದಕ್ಕೆಲ್ಲ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅಂತ ಯೋಚನೆ ಮಾಡೋಕ್ಕೆ ಕೂಡ ನಾವು ಸ್ವಲ್ಪ ಸೈಲೆಂಟ್ ಆಗಿದ್ವಿ. ಆದರೆ ಎಷ್ಟು ಕೊಳಕು ಮನಸ್ಥಿತಿ ಇದ್ದರೆ ಇವರು ಈ ಥರ ಮಾಡ್ತಾರೆ ಮೇಡಮ್. ಇವರು ಕೊಳಕು ಮನಸ್ಥಿತಿ ಅಲ್ಲದೆ ಇನ್ನೇನು ಮೇಡಮ್? ಅನ್ನ ತಿಂದವರು ಈ ಥರ ಮಾತಾಡ್ತಾರಾ ಮೇಡಮ್? ಹೊರಗಡೆ ಈ ಥರ ಮಾಡ್ತಾರಾ? ಇವ್ರಿಗೆ ಏನು ಮೇಡಮ್, ಇವ್ರು ಬೇರೆಯವ್ರ ಕಡೆ ಪೊಲಿಟಿಷಿಯನ್ಸ್ ಇವ್ರಿಗೆ ಮಾತಾಡ್ಕೊಳ್ಳಿ, ಅದೇನೋ ಮಾಡ್ಕೊಳ್ಳಿ ಅವರು ಕಮರ್ಷಿಯಲ್ ಆಗಿ. ಇಂಥ ಒಂದು ದೇವತೆನ ನಾವು ಆರಾಧಿಸಿ ಪ್ರೀತಿಸಿ ತಪಸ್ ಮಾಡಿ ಅವ್ರ ಸೇವೆ ಮಾಡ್ತಾ ಅವ್ರ ಜೊತೆಲಿರೋರಿಗೆ ಏನೂ ನಿಸ್ವಾರ್ಥ ಸೇವೆ ಮೇಡಮ್ ನಮ್ಮದು. ನಾನು ನವೀನ್, ಮೊದಲನೇದಾಗಿ ನವೀನು, ಅವನು ಪೂರ್ತಿ ಅವನ ಜೀವನದ ಧ್ಯೇಯನೇ ಅವರಾಗೋಗಿದ್ರು. ಇಲ್ಲಿ ನೋಡಿ, ನಿಸ್ವಾರ್ಥ ಸೇವೆಗೆ ಒಲಿದ ಕೋಟಿ ಆಸ್ತಿ, ಗಾಯಕಿ ಎಸ್ ಜಾನಕಿ ಸಾಕು ಮಗನಿಗೆ ಸಿಕ್ಕಿತ್ತು ವಿಲ್ ಭಾಗ್ಯ. ಇದು ಯಾವುದೋ ನಮ್ಮ ಚನ್ನರಾಯಪಟ್ಟಣ ಅಂತ ಯಾವುದೋ ಪೇಜ್ ಮೇಡಮ್. ಇದು ಈ ತರ ನೂರಾರು ಕನ್ನಡದವರು, ಬೇರೆ ಸ್ಟೇಟ್ ಅವ್ರು ಯಾರು ಮಾಡಿಲ್ಲ. ಇವರೆಲ್ಲ ನಮ್ಮ ಬಗ್ಗೆ ಒಳ್ಳೇದು ಬರೀಬೇಕೇನು ಕೇಳಿ. ಅವರು ಆಂಧ್ರದಲ್ಲಿ ಹುಟ್ಟಿ ತಮಿಳ್ನಾಡಲ್ಲೆಲ್ಲ ಜೀವನ ಕಳೆದಿ ಕರ್ನಾಟಕದಲ್ಲಿ ಕೊನೆಯಲ್ಲಿ ಅಪ್ಪ ಅಮ್ಮ ಮಗ ಇಬ್ರು ಕೊನೆ ನಮ್ಮ ಬಗ್ಗೆ ಒಳ್ಳೇದು ಬರೀಬೇಕು. ಇವರೇ ಈ ತರ ನೆಗೆಟಿವ್ ಮಾಡಿದ್ರೆ ಅವ್ರು ಏನು ಅನ್ಕೊಳ್ಳಲ್ಲ. ಬೇರೆ ಸ್ಟೇಟ್ ಅವ್ರು ಏನು ಅನ್ಕೊಳ್ಳಲ್ಲ ಮೇಡಮ್ ನಮ್ಮ ಬಗ್ಗೆ. ಇವ್ರು ನಮ್ಮ ಸಪೋರ್ಟ್ ಆಗಿರಬೇಕು, ನಮ್ಮ ಪರವಾಗಿರಬೇಕು. ನಾವು ಯಾವುದೇ ₹1 ಅವರು ಆಸ್ತಿಗೋಸ್ಕರ ಆಗಲಿ, ಅವ್ರದ್ದು ಹಣಕ್ಕೋಸ್ಕರ ಆಗಲಿ, ಅವ್ರದ್ದು ಒಡವೆಗೋಸ್ಕರ ಆಗಲಿ, ಐಶ್ವರ್ಯಕ್ಕೋಸ್ಕರ ಎಲ್ಲ ಖಂಡಿತ ಮಾಡಿಲ್ಲ ಮೇಡಮ್ ನಾವು. ನಮಗೆ ಆ ತಾಯಿ ಶಾರದೆ, ಆ ತಾಯಿ ಸರಸ್ವತಿ ನಮಗೋಸ್ಕರ ಬಂದ್ಲು. ಅವಳು ಸೇವೆ ಮಾಡ್ತಾ ಇದೀವಲ್ಲ, ನಮ್ಮ ಕೋಟಿ ಕೋಟಿ ಜನ್ಮದ ಪುಣ್ಯ ಅದು. ನಾವು ಜನ್ಮ ಸಾರ್ಥಕ ಆಯಿತು, ಜೀವನ ಪಾವನ ಆಯಿತು ಮೇಡಮ್ ನಮ್ಮದು. ಅಮ್ಮ ಏನಾದರೂ ಆಸ್ತಿನ ನಿಮ್ಮ ಹೆಸರಿಗೆ ಬರಿಬೇಕು ಅಂತ ಅನ್ಕೊಂಡಿಲ್ಲ? ಖಂಡಿತ ಇಲ್ಲ. ಅಮ್ಮನಿಗೆ ₹10,000 ಅವ್ರ ಮಗ ಏನಾದರೂ ಒಂದು 20,000 30,000 ರೂಪಾಯಿ ಅವಾಗ ಕೊಡೋರು, ಯಾರ ಬರೋರಿಗೆ ಹೋಗೋರಿಗೆಲ್ಲ. ಅದನ್ನ ಕೌಂಟ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಅಮ್ಮನಿಗೆ. ಅಮ್ಮ ಒಂದು ಬರಿತೀನಿ ಅಂತ ಹೇಳಿದರು. ಏನಂತ ಬರಿತೀನಿ ಅಂತ ಹೇಳಿದ್ರು ಗೊತ್ತೇ? ನೋಡಪ್ಪ, ನನ್ನ ಮಗ ಹೋದಾಗೆಲ್ಲ ಸರಿಯಾಗಿ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ನಮ್ಮ ಫ್ಯಾಮಿಲಿಯವರೆಲ್ಲ ಬಂದರು ಮಾಡಿದ್ರು. ಆದರೆ ನಾನೇನಾದರೂ ಕಾಲವಾದ ನಂತರ ನನ್ನ ಆಸೆ ಏನಪ್ಪ ಅಂದರೆ, ಫಸ್ಟು ನವೀನು, ನೆಕ್ಸ್ಟು ಪವನು, ಕಿಶನು, ಅನಿಲು, ಅದಾದಮೇಲೆ ಮೇಡು, ಯಾರು ಅವರು ನೋಡ್ಕೊತಾ ಇದ್ರಲ್ಲ ಭಾಗ್ಯ ಮತ್ತು ಭಾಗ್ಯನ ಮಗಳು, ಮತ್ತು ಇನ್ನೊಂದು 2-3 ಜನ
ಅಂದರೆ ಅರುಳು, ಸತೀಶ್, ಶ್ವೇತಾಂಬರಿ ಇವರೆಲ್ಲ ಹೆಸರು ಬರೆದ್ಬಿಟ್ಟು ನಾನು ಕಾಲ್ವಾದ ನಂತರ ನನ್ನ ಸಂಪೂರ್ಣ ಅಧಿಕಾರ ಅಂದರೆ ನನ್ನ ಅಂತ್ಯಕ್ರಿಯೆ ಮಾಡೋದಾಗಲಿ, ಅಂತ್ಯ ಸಂಸ್ಕಾರ ಮಾಡೋದಾಗಲಿ, ಇದ್ರ ಬಗ್ಗೆ ಏನೇ ಡಿಸಿಷನ್ ತೊಗೊಬೇಕು ಅಂದರೂ ಕೂಡ ಇವ್ರಿಗೆ ಅಧಿಕಾರ ಅಂತ ಬರೆದಿದ್ರು ಮೇಡಮ್. ಅದೇ ನಮಗೆ ಸಿಕ್ಕಿದ್ದ ಆಸ್ತಿ. ಅದಕ್ಕೆ ನಾವು ಕಷ್ಟಪಟ್ಟು ಕೊಂಡ್ಕೊಂಡಿರೋಂಥ ಭೂಮಿ, ಆ ಭೂಮಿಲಿ ಅವರು ಚಿರಶಾಂತಿ ಪಡೆದ್ರು, ಅಲ್ಲೇ ನೆಲೆಸಿದ್ರು ಮೇಡಮ್. ಅದೇ ನಮ್ಗೆ ಸಿಕ್ಕಿದವ್ರ ಆಸ್ತಿ ಮೇಡಮ್. ಅವ್ರ ಪ್ರೀತಿನೇ ಆಸ್ತಿ. ಅಮ್ಮ ಯಾವತ್ತಾದರೂ ಅವ್ರ ಆಸ್ತಿ ಮನೆಗಿನೇ ಏನಾದರೂ ಅದನ್ನೆಲ್ಲ ನಿಮ್ಮ ಹೆಸರಿಗೆ ಬರಿತೀನಿ ಅಂತ ಏನಾದ್ರು ಹೇಳಿದ್ರೆ? ಇಲ್ಲ ಮೇಡಮ್, ಖಂಡಿತವಾಗ್ಲೂ ಇಲ್ಲ. ಅವ್ರಿಗೆ ವಾರಸದಾರೆಲ್ಲ ಇದ್ದಾರಲ್ಲ ಮೇಡಮ್, ಮೊಮ್ಮಗಳಿದ್ದಾರೆ, ಎಲ್ಲ ಇದ್ದಾರೆ. ಎಲ್ಲ ಮೊದಲೇ ಎಲ್ಲ ವಿಲ್ ಮಾಡಿರ್ತಾರೆ, ಅದೆಲ್ಲ ಅವ್ರ ಆಸ್ತಿ ಅವ್ರ ಮೊಮ್ಮಗಳಿಗೆ ಹೋಗ್ತೀವಿ. ನಮ್ಗೆ ಯಾಕೆ ಬರ್ತದೆ ಹೇಳಿ ಮೇಡಮ್? ಆದರೆ ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ನಾವು ಮೈಸೂರಲ್ಲಿ ನಾವೊಂದು ಒಳ್ಳೆ ಬಿಸ್ನೆಸ್ ಮ್ಯಾನು, ನಮಗೆ ಸಾಕಷ್ಟು ಇದೆ, ನನಗೆ ಒಬ್ಬನೇ ಮಗ ಇರೋದು. ಯಾವತ್ತೂ ನಾವು ಬೇರೆಯವ್ರ ಆಸ್ತಿಗೆ ಖಂಡಿತ 1 ರೂಪಾಯಿಗೂ ನಮಗೆ ಆಸೆ ಇಲ್ಲ ಮೇಡಮ್. ನಾವೇನೇ ಒಂದು ಖರ್ಚು ಮಾಡಿದ್ರೂ ಅವ್ರ ಮೊಮ್ಮಗಳು ನಮ್ಗೆ ದುಡ್ಡು ಕೊಡ್ತಾಯಿರು. ನಾವೇನೇನು ಖರ್ಚು ಮಾಡಿರ್ತೀವಿ ಇಲ್ಲ, ಅದು ಬಿಟ್ಟರೆ ಇನ್ಯಾವುದೂ ಇಲ್ಲ. ಅಮ್ಮ ನಮ್ಮ ಎಲ್ಲರಿಗೂ ಆಸ್ತಿ ಬಗ್ಗೆ, ಫೈನಾನ್ಸ್ ಬಗ್ಗೆ, ಒಂದು ಫೆಸ್ಟಿವಲ್ ಬರಲಿ, ಒಂದು ಬರ್ತ್ಡೇ ಬರಲಿ, ನಮಗೆಲ್ಲ ಎಲ್ಲರಿಗೂ 1000 ರೂಪೀಸ್ ಆ ಥರ ಎಲ್ಲ ಎಲ್ಲರಿಗೂ ಕೊಡೋರು. ನನಗೂ ಅಷ್ಟೇ ಕೊಡ್ತಾಯಿದ್ರು, ಕೆಲಸವ್ರಿಗೂ ಅಷ್ಟೇ ಕೊಡ್ತಾಯಿದ್ರು, ಎಲ್ಲರಿಗೂ ಅಷ್ಟೇ. ಅದೇ ಥರ ನಾವು ಈಸ್ಕೊತಾ ಇದ್ದೇವೆ ಹೊರತು ಯಾವುದೇ ರೀತಿ ನಾವು ಅವ್ರಿಗೆ 10 ರೂಪಾಯಿನೂ ಆಸೆ ಪಟ್ಟವರಲ್ಲ. ಅವ್ರ ಪ್ರೀತಿಯಿಂದ ಕೊಟ್ಟರೆ ಅದು ಹೌದೌದು. ಪ್ರೀತಿಯಿಂದ ಕೊಡೋರು. ಅಮ್ಮ ಯಾರಿಗಾದ್ರೂ 100 ರೂಪೀಸ್ ಕೊಡಿ ಅಂತ ಚೇಂಜ್ ಹೊಸ ನೋಡ್ಕೊಟ್ರೆ ಅದು 10 5 ಕೊಟ್ಬಿಡೋರು. ನಾವು ಅಮ್ಮ ಎಲ್ಲರಿಗೂ ಇಷ್ಟೊಂದು ದುಡ್ಡು ಕೊಡ್ತಾ ಇದ್ದೀರಲ್ಲ ಅಮ್ಮ, 100 ರೂಪಾಯಿ ತಂದು ಕೊಟ್ಬಿಡವ ಅಮ್ಮನಿಗೆ ಅಂದ್ಬಿಟ್ಟು ಅನಿಲ್ ಏನು ಮಾಡುವ 200 ರೂಪಾಯಿಂದ ಹೊಸ ನೋಟ್ಕಂತೆ, 100 ರೂಪಾಯಿಂದ ಹೊಸ ನೋಟ್ಕಂತೆ ಕೊಟ್ಟರೆ ಅವ್ರು ಭಾಳ ಹುಷಾರು. ಏನು ಮಾಡ್ಬಿಡ್ರು 10 ನೋಟ್ ಮುದ್ರು ಕೊಟ್ಬಿಡೋರು. ಅದು ಬಿಟ್ರೆ ಇಲ್ಲ, ನಾವೊಂದು ಏನು ಅನ್ಕೊಂಡಿದ್ದು ಅಂತಂದರೆ, ಅಮ್ಮ ಏನಾದರೂ ಅವ್ರ ಕೈಯಿಂದ ಕೊಟ್ಟರೆ ಅದು ಅಮೃತ ಅಂತ ಇಸ್ಕೊಂಡು ಪ್ರಸಾದ ಅಂತ ಇಸ್ಕೊತೈತೆ ಹೊರತು ಅವರಲ್ಲಿ ಯಾವುದೂ ನಾವು ಆಸೆ ಪಟ್ಟಿಲ್ಲ ಮೇಡಮ್. ಆದರೆ ಅವರು ಹೋದ್ಮೇಲೆ ಇವಾಗ ಅವ್ರ ಆಸ್ತಿ ಎಲ್ಲ ನಿಮಗೆ ಬಂತು, ನಿಮ್ಮ ಹೆಸರಿಗೆ ವಿಲ್ ಮಾಡಿದ್ರು ಅಂತ ಬರೆದಿದ್ದಾರೆ. ಎಲ್ಲ ಕಟ್ಟುಕತೆ ಶುದ್ಧ ಸುಳ್ಳು ಮೇಡಮ್. ಇವ್ರು ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಮತ್ತು ಇವ್ರ ಚಾನಲ್ದು ಏನು ಅದರಿಂದ ಏನು ಸಿಗುತ್ತೆ ಅಂತ ಗೊತ್ತಿಲ್ಲ ಇವ್ರಿಗೆ ಮೇಡಮ್. ಎಷ್ಟು ದುಡ್ಡು ಸಿಗ್ಬೋದೇನೋ ಗೊತ್ತಿಲ್ಲ, ಅದು ನಿಮಗೆಲ್ಲ ಗೊತ್ತಿರುತ್ತೆ. ಅವರು 500 ಕೋಟಿ ಒಂದೇ 1 ರೂಪಾಯಿ 500 ಕೋಟಿ ಆಸ್ತಿ ಇತ್ತ ಮೇಡಮ್. ಅವ್ರೇನು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ ಮೇಡಮ್? ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ ಜಾನಕಿ ಅಮ್ಮ ಮೈಸೂರಲ್ಲಿ ಅಂತ ಬರ್ದಿದ್ದಾರೆ ಮೇಡಮ್. ಅಲ್ಲ ಅದೇ, ಮತ್ತು ಆ ಭೂಮಿ ಇದೆಯಲ್ಲ ಅವ್ರದೇ ಫಾರ್ಮ್ ಹೌಸ್ ಅಲ್ಲಿ ಅವ್ರ ಫಾರ್ಮ್ ಹೌಸ್ ಅಲ್ಲಿ ಅವರೇ ಜಮೀನು ತಗೊಂಡಿದ್ರು, ಅವ್ರ ಫಾರ್ಮ್ ಹೌಸೇ ಅದು ಅಂತ ಬರ್ದಿದ್ದಾರೆ. ಇಲ್ಲ ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಅದು ನೀವೇ ಕ್ಲಾರಿಫೈ. ನಾವಿಬ್ರು ಒಂದು 3 ಎಕರೆ ಜಮೀನಿದೆ, ಕಣಿಯನ ಉಂಡಿ ಅಂತ. ಅದರಲ್ಲಿ ಇವಂದು ನಂದು ಅರ್ಧ ಇದೆ. ದುಡ್ದು ಸಂಪಾದನೆ ಮಾಡಿ ಕಷ್ಟಪಟ್ಟು 1 ರೂಪಾಯಿನೂ ನಾವು ದುಡ್ದು ನಾವು ಉಳಿಸಿ ನಾವು ನಮ್ಮದೇ ದುಡ್ಡಿಂದ ನಮ್ಮ ಹೆಸರು ನಾವು ತೊಗೊಂಡಿದ್ದೀವಿ. ಯಾವಾಗಲೂ ತಗೊಂಡಿದ್ದು ಅದು ನಾವು ತೊಗೊಂಡಿರೋದು ಅಮ್ಮ ಬಂದು ಅಲ್ಲಿ ನೆಲೆಸಿದ್ರಲ್ಲ, ಅದಕ್ಕೆ ನಮಗೆ 100 ಜನ್ಮದ ಪುಣ್ಯ ಮೇಡಮ್. ಅದು ನಮಗೆ ಸಿಕ್ಕಿರುವಂಥದ್ದು. ನಮ್ಮ ಜಮೀನಲ್ಲಿ ಅಮ್ಮ ಈಗ ನೆಲೆಸಿದ್ದಾರೆ ಶಾಶ್ವತವಾಗಿ. ಅಮ್ಮ ಕಾಲವಾದ ಮೊನ್ನೆ ಎತ್ತಿರೋದಾಗ ತುಂಬ ಜನ ನಾವು ಭೂಮಿ ಕೊಡ್ತೀವಿ ಅಂತೆಲ್ಲ ಹೇಳಿದ್ರು. ನಾವು ಯಾಕೆ ಅಮ್ಮ ನಾವಿರ್ಬೇಕಾದ್ರೆ ಯಾರು ಯಾಕೆ ಬೇರೆಯವ್ರು ಅಂದ್ಬಿಟ್ಟು ನಾವು ಯಾರ್ದು 3-4 ಜನ ಹೇಳಿದ್ರು ಮೇಡಮ್, ನಮ್ಮ ಜಾಗದಲ್ಲಿ ಇದು ಮಾಡ್ಬೋದು ಆ ಥರ ಎಲ್ಲ. ಆದರೆ ಮುಂಚಿತವಾಗಿಂದನೂ ನಮಗೆ ಅದೇ ಜಮೀನಲ್ಲಿ ನಮಗೆ ಒಂದು ಐಡಿಯಾ ಇತ್ತು ಮೇಡಮ್. ನಾವು ಮಾತಾಡ್ಕೊಂಡಿದ್ವಿ ಅದನ್ನು. ನೋಡಪ್ಪ ಇಂಥ ಜಾಗದಲ್ಲಿ ಅಮ್ಮನ್ನ ಅಂದರೆ ಆ್ಯಕ್ಚುಲಿ ಅವೆಲ್ಲ ಮುಂಚೆನೇ ಮಾತಾಡ್ಕೋಬಾರ್ದು. ಆದರೆ ನಾವು ಕ್ಯಾಶುವಲಾಗಿ, ನಾವು ಕ್ಲೋಸ್ ಅಲ್ವೇ, ಕ್ಯಾಶುವಲಾಗಿ ಇದೆಲ್ಲ ಮಾತಾಡ್ದಂಗಿಂದ ನಂದು ಜಾಗ ಸೇರಿದಂಗೆ ಮಧ್ಯದಲ್ಲಿ ಹಾಕ್ಬಿಡೋಣ, ನೀನು ಅಷ್ಟು ಜಾಗ ಬಿಟ್ಬಿಡು, ನಾನು ಅಷ್ಟು ಜಾಗ ಬಿಟ್ಬಿಡ್ತೀನಿ, ನೀನೊಂದು ಸ್ವಲ್ಪ ಆ ಕಡೆ ಇಟ್ಕೊ, ನಾನೊಂದು ಸ್ವಲ್ಪ ಆ ಕಡೆ ಇಟ್ಕೊತೀನಿ, ಮಧ್ಯದಲ್ಲಿ ಅಮ್ಮ ಇರಲಿ ಅಂತ ನಾವು ಅಷ್ಟು ಪ್ರೀತಿಯಿಂದ ಅವರು ಅಷ್ಟು ಆರಾಧ್ಯ ದೇವತೆ ಥರ ನಾವು ಇದು ಮಾಡ್ತೀವಿ. ಆಸ್ತಿಗೋಸ್ಕರ ಆಸೆ ಪಡ್ತೀವಿ. ಹೈದರಾಬಾದಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಆಸ್ತಿ ಇತ್ತು, ಅದು ಕೂಡ ನೀವೇ ನೋಡ್ಕೊಳ್ತಾ ಇದ್ರಿ ಅಂತ ಬರ್ತಿದ್ದಾರೆ. ಇಲ್ಲ ಮೇಡಮ್, ಹೈದರಾಬಾದಲ್ಲಿ ಒಂದು ಬಂಗ್ಲೆ ಇತ್ತು. ಈಗ ಒಂದು 3 ಮಂತ್ಸ್ ಬ್ಯಾಕು, 3 to 4 ಮಂತ್ಸ್ ಬ್ಯಾಕು ಅಣ್ಣ ಹೋದ್ಮೇಲೆ ಏನಾಯ್ತು, ಅಮ್ಮ ಅವರು ಅವ್ರ ಮೊಮ್ಮಗಳು ಅಪ್ಸರ ಹೆಸರಿಗೆ ವಿಲ್ ಮಾಡಿಬಿಟ್ರು, ಪವರ್ ಆಫ್ ಅಟಾರ್ನಿ ಕೊಟ್ರು. ಅದು ನೀವಿಬ್ಬರೇ ಸೇರಿಸಿ ವಿಲ್ ಮಾಡಿಸಿದ್ರಿ? ಹೌದು ಮೇಡಮ್, ಸಾಕ್ಷಿಗಳು ಅಂತ ವಿಟ್ನೆಸ್ ನಾವಿಬ್ಬರೇ. ಅದಕ್ಕೆ ಆದರೆ ನಾವಿಬ್ಬರೇ ವಿಟ್ನೆಸ್. ಅವ್ರ ಮೊಮ್ಮಗಳ ಹೆಸರಿಗೆ ವಿಲ್, ಅವ್ರ ಬ್ಯಾಂಕಿಂಗ್ದು ಅವ್ರದ್ದೆಲ್ಲ ಆಸ್ತಿಗಳು, ಅವ್ರ ಹತ್ರ ಇದ್ದಿದ್ದು 10 ಫೋನ್ಗಳು, ಅವ್ರ ಹತ್ರ ಇದ್ದಿದ್ದು ಚಿನ್ನ ಸಣ್ಣ ಪುಟ್ಟ ಚಿಕ್ಕ ಏನೇನು ಬೆಲೆ ಬಾಳುವಂಥ ವಸ್ತುಗಳು, ಮೊಮೆಂಟೋಸ್ಗಳು, ಅವ್ರ ಕಾರ್ಗಳು, ರಾಯಲ್ಟಿ ಎಲ್ಲ ನಾವೇ ನಿಂತು ಮಧ್ಯ ಅವ್ರಿಗೆ ಏನೇನಿದೆ ಎಲ್ಲ ತೋರಿಸಿ ನಮ್ಮ ಕೈಲಿ ಆದಷ್ಟು ನಾವು ಅವ್ರ ಹ್ಯಾಂಡ್ ಅವ್ರಿಗೆ ಕೊಟ್ಬಿಟ್ಟಿದ್ದೀವಿ ಮೇಡಮ್. ನಾನು ಒಂದು ಪ್ರಶ್ನೆ ಕೇಳಲೇಬೇಕು ನವೀನ್ ಪವನ್. ಅಮ್ಮ ನನಗೆ ಗೊತ್ತಿರೋ ಹಾಗೆ, ನಾನು ಅವ್ರ ಬಗ್ಗೆ ತಿಳ್ಕೊಂಡಂಗೆ, ಬಹುಶಃ ಅವರ ಮನೆಯವ್ರ ಕಾಲವಾದ ನಂತರ ಅವರು ಬಿಳಿ ಸೀರೆ ಬಿಟ್ಟರೆ ಬೇರೆ ಏನನ್ನೂ ಉಡ್ತಾ ಇರಲಿಲ್ಲ. ಒಂದೇ ಒಂದು ಚಿನ್ನದ ಆಭರಣನ ಅವರು ಸುಮಾರು ವರ್ಷಗಳಿಂದ ಅವ್ರು ಏನೂ ಹಾಕೊಳ್ತಾ ಇರಲಿಲ್ಲ. ಹಂಗಿರೋರು ಮತ್ತು ನೀವುಗಳು ಅವ್ರ ಆಸ್ತಿ ಬೇಕು ಅಂತ ಆಗಿದ್ದಿದ್ರೆ
ಅದನ್ನ ಹೆಂಗೆ ಬೇಕಾದರೂ ಅಮ್ಮನ ಮೈಂಡ್ನ ಮ್ಯಾನಿಪುಲೇಟ್ ಮಾಡಿ ಹೇಗೆ ಬೇಕಾದ್ರೂ ಪಡ್ಕೋಬೋದಾಗಿತ್ತು. ಅವ್ರ ಮನೆಯವ್ರ ಹತ್ರನೂ ನೀವು ಗಲಾಟೆ ಮಾಡೋ ಎಲ್ಲ ಅಧಿಕಾರ ನಿಮಗಿತ್ತು, ಯಾಕೆಂದರೆ ಅಮ್ಮ ಬರದೇ ಬಿಟ್ಟಿದ್ರು ಎಲ್ಲ ಅಧಿಕಾರ ನಿಮಗೆ ಅಂತ ಹೇಳಿ. ಹಾಗಿದ್ದು ನೀವಿಬ್ಬರು ನಿಂತ್ಕೊಂಡು ಅಮ್ಮನ್ನ ಕನ್ವಿನ್ಸ್ ಮಾಡಿ ಎಲ್ಲವನ್ನೂ ಅವ್ರ ಮೊಮ್ಮಗಳ ಹೆಸರಿಗೆ ಮಾಡಿಸ್ತೀರಿ. ಆದರೆ ಜನ ಇವತ್ತು ಈ ಥರ ಕೋಟ್ಯಾಂತರ ರೂಪಾಯಿ ಆಸ್ತಿ ಇವ್ರ ಪಾಲಾಯಿತು, ಇವ್ರಿಗೆ ಸಿಕ್ತು ಅಂತ ಬರೆಯೋದಿದೆಯಲ್ಲ, ಇದನ್ನು ಕೇಳಿದಾಗ ಹೆಂಗೆ ಅನ್ಸುತ್ತೆ ನಿಮಗೆ? ಮೇಡಮ್ ಸೈಕೋ ಮನಸ್ಥಿತಿ ಅನ್ಕೋಬೇಕು ಅಂತ ಅವ್ರಿಗೆ ಇನ್ನೇನು ಅನ್ನಕ್ಕಾಗುತ್ತೆ ನಾವು ಹೇಳಿ, ಇನ್ನೇನು ಅನ್ನೋಕ್ಕಾಗುತ್ತೆ? ಅಂಥ ವಿಚಿತ್ರ ಮನಸ್ಥಿತಿ ಇಟ್ಕೊಂಡ್ರೆ ನಾವು ಅವ್ರ ಹತ್ರ ಏನು ಮಾತಾಡ್ಲಿಕ್ಕಾಗುತ್ತೆ? ಅವ್ರಿಗೆ ಅರ್ಥ ಮಾಹಿತಿ ತೊಗೊಂಡು ಸತ್ಯನ ಬರೀಲಿ ಮೇಡಮ್. ಏನೋ ಅಲ್ಪ ಸ್ವಲ್ಪ ತಪ್ಪಾಗುತ್ತೆ ಅದನ್ನು ಬರ್ಕೊಳ್ಳಿ. ಅದಕ್ಕೆಲ್ಲ ನಾವು ಇವ್ರು ಡೈರೆಕ್ಟಾಗಿ ಇವ್ರ ಆಸ್ತಿಯೆಲ್ಲ ಇವ್ರು ಕಬಳಿಸ್ಬಿಟ್ರು, ಇವ್ರ ಆಸ್ತಿಯೆಲ್ಲ ಅವ್ರ ಅಮ್ಮ ವಿಲ್ ಮಾಡಿಬಿಟ್ಟವ್ರೆ, ಅದರಲ್ಲೇ ಬದುಕಬೇಕಾ ಮೇಡಮ್? ನಾವು ಇಬ್ಬರು ಬಿಸ್ನೆಸ್ ಮ್ಯಾನು, ನಾವು ತುಂಬ ಚಿಕ್ಕ ವಯಸ್ಸಿಂದ ಇಬ್ಬರು ಸೇರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದನ್ನು ಇವತ್ತು ಎಸ್ ಜಾನಕಿ ಫರ್ನಿಚರ್ಸ್ ಆ್ಯಂಡ್ ಟಿಂಬರ್ಸ್ ಇದನ್ನು ಹೇಳಬೇಕು ಏನೋ ಗೊತ್ತಿಲ್ಲ ಇಲ್ಲಿ ಅಂತ ಅವರೇ ಬಂದು ಇನಾಗ್ರೇಷನ್ ಮಾಡಿಕೊಟ್ರು 20 ವರ್ಷದ ಹಿಂದೆ ಅಮ್ಮನೇ ಅವ್ರದ್ದೇ ಖರ್ಚು ಹಾಕೊಂಡು ಚೆನ್ನೈಯಿಂದ ಬಂದು ನಮಗೋಸ್ಕರ ಆಶೀರ್ವಾದ ಮಾಡಿ. ನಮ್ಮ ಹತ್ರ ಏನೇನು ಇರಲಿಲ್ಲ ಮೇಡಮ್ ಅವಾಗ, ಚಿಕ್ಕ ಹುಡುಗರು ಒಂದು ಫರ್ನಿಚರ್ ಅಂಗಡಿ ಓಪನ್ ಮಾಡಿದ್ವಿ, ಅವರೇ ಬಂದು ಆಶೀರ್ವಾದ ಮಾಡಿ ಓಪನ್ ಮಾಡಿ. ಹೌದು, ಇವತ್ತು ನಾವು ಊಟ ಮಾಡ್ತಾ ಇರೋದು ಅವ್ರ ಹೆಸರಲ್ಲೇ, ನಮ್ಮದೆಲ್ಲ ಅವ್ರದ್ದೇ. ಆ ಥರ ನಾವು ಯೋಚನೆ ಮಾಡ್ತೀವಿ ಹೊರತು ಮೇಡಮ್ ಅವ್ರ ಸ್ವಂತ ದುಡ್ಡನ್ನ ನಾವು ಆಸ್ತಿ ಬಗ್ಗೆ ಆಸೆ ಪಡೋರಿದ್ರೆ ಅವ್ರು ನಮ್ಗೆ ಒಲಿತಾ ಇದ್ರೆ ಮೇಡಮ್, ಅವ್ರು ಸಿಗ್ತಾ ಇದ್ರೆ ನಮಗೆ ಎಲ್ಲ ಬೇಡ ಅಂತ ತಾನೇ ಬಿಟ್ಟು ಬಂದಿದ್ದವರು, ಅದು ಯಾವುದು ಬೇಡ ಅಂತ ತಾನೇ ಮೇಡಮ್. ಇವ್ನಿಗೆ ಎಷ್ಟು ಟೆನ್ಷನ್ ಆಗ್ತಾ ಇತ್ತು ನಾನು ನೋಡ್ತಾ ಇದ್ದೆ ಹತ್ರದಿಂದ ಮೇಡಮ್. ಇದೊಂದು ನೀವು ಕೇಳಲೇಬೇಕು ಪಾಪ. ಇವಾಗ ಅಣ್ಣ ಹೋದಾದ್ಮೇಲೆ ಎಲ್ಲ ಜವಾಬ್ದಾರಿ ಅಪಾಯಿಂಟ್ಮೆಂಟ್ಗಳದ್ದು ಇವ್ರದ್ದು ಎಲ್ಲ ಜವಾಬ್ದಾರಿ ಇವನಿಗೆ ಬಂತು. ದುಡ್ಡು ಕಾಸೊಂದು ಆಸ್ತಿ ವಿಚಾರ ಎಲ್ಲ ಅವಳು ಜವಾಬ್ದಾರಿ ಕೊಡ್ಸಿದ್ವಿ ನಾವೇ ನಿಂತು, ಅವಳು ಕೊಟ್ಟೋಯ್ತದು. ಇವ್ನಿಗೇನು ಜವಾಬ್ದಾರಿ ಬಂತು ಅಂದರೆ ಪ್ರತಿಯೊಂದು ಜವಾಬ್ದಾರಿ ಇವನಿಗೆ ಬಂತು. ಯಾರು ಗೆಸ್ಟ್ ಬರ್ತಾರೆ ಹೋಗ್ತಾರೆ, ಯಾವ ಡೇಟಿಗೆ ಬರ್ತಾರೆ ಏನು. ಅವರು ಫೋನ್ ಮಾತಾಡಿ, ಅಮ್ಮನ ಅಭಿಮಾನಿಗಳು ಹುಚ್ಚು ಅಭಿಮಾನಿಗಳಿದ್ದಾರೆ. ಅವರು ಫೋನ್ ಮಾಡಿದ್ರೆ ಎಷ್ಟು ಥರ ಅವ್ರಿಗೆ ಟಾರ್ಚರ್ ಅಂದರೆ ಮೇಡಮ್, ಇವನಿಗೆ ಟಾರ್ಚರ್ ಅಂತಾರೇನೋ ಗೊತ್ತಿಲ್ಲ ಅದಕ್ಕೆ. ಅಷ್ಟು ಇವನು ಸಫರ್ ಮಾಡ್ತಾಯಿದ್ದ, ಸ್ಯಾಕ್ರಿಫೈಸ್ ಮಾಡ್ತಾಯಿದ್ದ, ಅವ್ರನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತಾಯಿದ್ದ. ಇವನು ಒಂಥರ ಇರಿಟೇಷನ್ ಆಗುವ ಒಂದೊಂದ್ಸಲ. ಅರ್ಥ ಆಗುತ್ತೆ, ಯಾರಿಗೂ ಜೋರಾಗಿ ಮಾತಾಡೋಕ್ಕಾಗಲ್ಲ. ಬೆಳಿಗ್ಗೆ ಸಂಜೆ ಗಂಟೆ 50 ಕಾಲ್ಸ್ ಬರುತ್ತೆ ಅಂದರೆ ಅಟೆಂಡ್ ಮಾಡಿದ್ರೆ ಎಷ್ಟು ಸ್ಟ್ರೆಸ್ ಆಗುತ್ತೆ ಮೇಡಮ್. ಅದು ಎಲ್ಲರಿಗೂ ಆನ್ಸರ್ ಮಾಡಬೇಕು, ಈ ಕಡೆ ಬಿಸ್ನೆಸ್ ನೋಡ್ಕೊಬೇಕು, ಈ ಕಡೆ ಫ್ಯಾಮಿಲಿ ಜವಾಬ್ದಾರಿಗಳಿರ್ತವೆ, ಈ ಕಡೆ ಅಮ್ಮನ ಜವಾಬ್ದಾರಿ ಇರುತ್ತೆ. ಈ ಥರ ಲೈಫ್ ಲೀಡ್ ಮಾಡ್ತಾ ಸರ್ವೈವ್ ಮಾಡ್ತಾ ಹೋಯ್ತಾ ಇದ್ರೆ ಹಿಂದಗಡೆ ಆಸ್ತಿ ಕಬ್ಬಿಸ್ಬಿಟ್ರು. ಇವ್ರ ಹೆಸರು ಜಮೀನ್ ಮಾಡ್ಕೊಟ್ಟಿದ್ರಂತೆ ಮುಂಚೆನೆ, ಮತ್ತೆ ಇವ್ರನ್ನ ಗೃಹ ತಗೊಂಡಿದ್ರಂತೆ ಅಲ್ಲಿ ಅಂತ. ಕೋವಿಡ್ ಟೈಮ್ ನಮ್ಮ ಸ್ವಂತ ದುಡ್ಡಿಂದ ಮೇಡಮ್, ಅದು ಕೋವಿಡ್ ಟೈಮಲ್ಲಿ ಜಮೀನ್ ತಗೊಂಡಿದ್ರಂತೆ ಜಾನಕಿ ಅಮ್ಮ ಅವರು. ಎಂತ ಕೊಳಕು ಮನಸ್ಥಿತಿ ಮೇಡಮ್ ಇವ್ರದ್ದು. ಅವ್ರ ಮನೆಯಿಂದ ಆಚೆಗೆ ಹೋಗ್ತಾ ಇರಲಿಲ್ಲ ಪಾಪ ಅವರು. ಅಲ್ಲ, ನಾನು ಕೇಳಿದ ಅವ್ರು ಅಷ್ಟು ಆಸ್ತಿ ಮಾಡಬೇಕು ಅನ್ನೋದಾಗಿದ್ರೆ ಅವ್ರು ಎಲ್ಲಾನು ಬಿಟ್ಟು ಹೈದರಾಬಾದಿಂದ ಬರೋ ಅವಶ್ಯಕತೆನೇ ಇರಲಿಲ್ಲ ಮೇಡಮ್. ಇನ್ನೊಂದೇನು ಗೊತ್ತೇ, ಅವ್ರ ಶಿಸ್ತು ಕೇಳ್ಕೊತೀನಿ. ಅಣ್ಣನ ಶಿಸ್ತು. ಅಣ್ಣ 100% ಟ್ಯಾಕ್ಸ್ ಪೇಯರು ಅಲ್ಲ. ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಬೇರೆಯವ್ರು ಹೇಳ್ಬೋದೋ ಬೇಡವೋ, ಆದರೆ ಎಲ್ಲರೂ 100ಕ್ಕೆ 100 ಭಾಗ ಯಾರು ಟ್ಯಾಕ್ಸ್ ಕಟ್ಟಲ್ಲ ಮೇಡಮ್. 100 ಭಾಗ ಟ್ಯಾಕ್ಸ್ ಕಟ್ಟಿದ್ರು. ಇನ್ನೂ ಹೆಚ್ಚುವರಿ ಟ್ಯಾಕ್ಸ್ ಕಟ್ಟಿ ಯಾವುದೇ ಒಂದು ಅನ್ನೆಸೆಸರಿ ಪ್ರಾಪರ್ಟಿಗಳನ್ನ ಮಾಡ್ದೇನೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡಿಕೊಂಡು ಸಾಧು ಜೀವನ ನಡೆಸ್ತಾ ಬಂದವರು. ಅಣ್ಣ ಕೂಡ ಅಷ್ಟೇ, ಅಮ್ಮ ಕೂಡ ಅಷ್ಟೇ. ನಾವು ಹೇಳುವ ಇವನು ಅಣ್ಣ ಹೆಂಗಿದ್ರು ಬಂದಿದ್ದೀರಲ್ಲ ಮೈಸೂರಲ್ಲಿ ಒಂದು ಫಾರ್ಮ್ ಬಂದಿದೆ ಅಣ್ಣ, ಇನ್ವೆಸ್ಟ್ಮೆಂಟ್ ಮಾಡಿಬಿಡಿ ಅಣ್ಣ ನೀವು, ಅಲ್ಲಿ ಚೆನ್ನಾಗಿರುತ್ತೆ ಅಲ್ಲ, ಗಾರ್ಡನ್ ಥರ ಮಾಡ್ಕೊಂಡು ಸೆಂಟ್ರಲ್ ಮನೆ ಮಾಡ್ಕೊಂಡು ಚೆನ್ನಾಗಿ. ಯಾಕೆ ಪವನ್, ನನಗೆ ಯಾಕೆ ಬೇಕು ಇದೆಲ್ಲ? ನಾನು ನೋಡ ಅಲ್ಲಿ ಬಂಗ್ಲೆ ಬಿಟ್ಬಿಟ್ಟು ಬಂದು ಇಲ್ಲಿ ನಿಮ್ಮ ಜೊತೆ ಪ್ರೀತಿಯಿಂದ ಇಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿದ್ದೀವಿ. ಮಾತಾಡ್ತೀನಿ, ಬಾಡಿಗೆ ಮನೆ ವಿಚಾರ ಅಂತ ಬಂದಾಗ ಮಾತಾಡಲೇಬೇಕು. ನೀವು ಬಾಡಿಗೆ ಮನೆ ಬಗ್ಗೆ ಮಾತಾಡ್ತಾ ಇದ್ರಿ. ಬಹಳಷ್ಟು ಜನ ಅಯ್ಯೋ ಮನೇನೂ ಇಲ್ವಂತೆ, ಎಲ್ಲ ಕಳ್ಕೊಂಡು ಬಾಡಿಗೆ ಮನೇಲಿದ್ದಾರೆ ಅಂತ ಮಾತು ಬಂತು. ನಾನು ಇನ್ನೊಂದು ಕೇಳ್ಪಟ್ಟೆ, ಅವರ ಮೊಮ್ಮಗಳಿಗೆ ಅಂದರೆ ಅವರು ಕಾಲವಾದ ನಂತರ ಸ್ವಲ್ಪ ಅವ್ರಿಗೊಂಚೂರು ಹಿಂಜರಿಕೆ ಇತ್ತು. ಅಯ್ಯೋ ನಾವು ಅಷ್ಟು ದೊಡ್ಡ ಮನೆ ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ, ಈ ಮನೆ ನೋಡಿ ಯಾರೇನು ಅಂದ್ಕೊಳ್ತಾರೋ ಅಂತ ಇತ್ತು ಅವ್ರ ಮೊಮ್ಮಗಳಿಗೆ ಅಂತ ಕೇಳ್ಪಟ್ಟೆ. ಏನು ಹೇಳ್ತೀರಿ? ಇಲ್ಲ ಮೇಡಮ್, ಆ್ಯಕ್ಚುಲಿ ಏನಂದರೆ ಅವ್ರ ಮೊಮ್ಮಗಳು ಕೂಡ ಅಮ್ಮ ಮೈಸೂರಲ್ಲಿದ್ರೇ ಸೇಫ್ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಾಗಿತ್ತು. ಯಾಕಂದರೆ ಸತತವಾಗಿ ಅವಳು 7ರಿಂದ 8 ತಿಂಗಳಿಂದನೂ ಮೈಸೂರಿಗೆ ಬಂದು ಹೋಗೋದು, ಅಣ್ಣಂಗೆ ಹುಷಾರು ತಪ್ಪಾಗಿಂದನೂ ನೋಡ್ತಾ ಇದ್ದಾಳೆ. ನಾವೆಲ್ಲ ಇಲ್ಲೆಲ್ಲ ಹೇಗೆ ನೋಡ್ಕೊತಾ ಇದ್ದೀವಿ, ನಮ್ಮ ಎಷ್ಟು ಅವ್ರನ್ನ ಸೇಫಾಗಿ ಇಲ್ಲಿ ಹ್ಯಾಂಡಲ್ ಮಾಡ್ತಾಯಿದ್ದೀವಿ, ಇಲ್ಲೆಲ್ಲ ಡಾಕ್ಟರ್ ಸಪೋರ್ಟ್ ಎಲ್ಲ ಹೇಗಿದೆ ಅಮ್ಮನಿಗೆ ಅಂತ ಅವಳಿಗೊಂದು ಐಡಿಯಾ ಇತ್ತು. ಈಗ ಬಾಡಿಗೆ ಮನೆ ವಿಷಯ ಏನೂ ಇಲ್ಲ, ಬಾಡಿಗೆ ಮನೇಲಿದ್ದಾರೆ ಅಂತ ಹೇಳಿದ್ರೆ ತುಂಬ ಮೂರ್ಖತನ ಅದು. ಯಾರು ಅವ್ರು ಮಾತಾಡ್ತಾ ಇದ್ದಾರೆ, ಅವರು ಮೂರ್ಖರು, ದಡ್ರು ಅವರು. ಅವ್ರದ್ದು ಒಳ್ಳೆ ಸೂಪರಾಗಿರೋ ಬಂಗ್ಲೆ ಇದೆ ಮೇಡಮ್ ಹೈದರಾಬಾದಲ್ಲಿ. ಎಲ್ಲ ಥರ ಫೆಸಿಲಿಟಿ ಇದೆ ಅಲ್ಲಿ. ಒಳಗಡೆ ಹೋದರೆ ಮೇಡಮ್, ಒಳಗಡೆ ಹೋದರೆ ಎಷ್ಟು ಚೆನ್ನಾಗಿದೆ ಆ ಏರಿಯಾ ಅಂದರೆ, ಗೇಟೆಡ್ ಕಮ್ಯುನಿಟಿ.
ಒಂದು ಹೆಚ್ಚು ಕಡಿಮೆ 4,000-5,000 ಬಂಗ್ಲೆಗಳಿದೆ ಅಲ್ಲಿ. ನೀವು ಯೋಚನೆ ಮಾಡಿ ಹೇಗಿರುತ್ತೆ ಅಂತ ಟೈಟ್ ಸೆಕ್ಯೂರಿಟಿ. ಅವ್ರ ಮನೆ ಸುತ್ತ, ಅವ್ರ ವಿಲ್ಲಾ ಸುತ್ತ 5 ಜನ ಸೆಕ್ಯೂರಿಟಿಗಳಿರ್ತಾರೆ. ನೀವು ಯೋಚನೆ ಮಾಡಿ, ಮಧ್ಯರಾತ್ರಿಲಿ ಕೂಗಿದ್ರು ಓಡ್ಬತ್ತಾರೆ ಗೊತ್ತಾದರೆ ಅಂಥದ್ದು. ಆಮೇಲೆ ಅಮ್ಮನ ಹತ್ರ ಅವ್ರಿಗೆ ಎಷ್ಟು ಬೇಕು ಸಾಕಷ್ಟು ಹಣ ಇತ್ತು, ಏನೋ ಅಷ್ಟಿಲ್ಲ ಇಷ್ಟಿಲ್ಲ ಅಂದರೂ ಕೂಡ ಅವ್ರಿಗೇನು ಯಾವುದೇ ರೀತಿಯಲ್ಲಿ ಕಡಿಮೆ ಇರಲಿಲ್ಲ. 3 ಕಾರ್ ಇಟ್ಕೊಂಡಿದ್ರು ಅಣ್ಣ, ಒಳ್ಳೊಳ್ಳೆ ಕಾರು. ಅಮ್ಮನ್ನ ಎಲ್ಲರೂ ಕಡಿಮೆ ಮಾಡಿಲ್ಲ ಅಣ್ಣ. ಅಮ್ಮನ್ನ ಅವ್ರ ಡಿಗ್ನಿಟಿಗೆ, ಅವ್ರಿಗೆ ಕುಂದುಕೊರತೆ ಏನೂ ಬರದೇ ಇರೋ ರೀತಿ ಅಣ್ಣ ನೋಡ್ಕೊಂಡಿದ್ರು. ಎಲ್ಲದರಲ್ಲೂ ಸಮೃದ್ಧವಾಗಿದ್ರು. ಆದರೂ ಅಷ್ಟು ದೊಡ್ಡ ಮನೆ ಇದ್ರೂ ಅವ್ರು ಬಂದು ನಿಮ್ಮ ಜೊತೆಗಿದ್ರು ಅಂದರೆ ಅವರು ಪ್ರೀತಿಗೆ ಬೆಲೆ ಕೊಟ್ಟರು ಅಲ್ವಾ, ಅಭಿಮಾನಕ್ಕೆ ಪ್ರೀತಿಗೆ ಬೆಲೆ ಕೊಟ್ಟರು. ಬಹುಶಃ ಈ ಪ್ರಪಂಚದ ಇತಿಹಾಸದಲ್ಲಿ ಮತ್ತೆ ಹೇಳ್ತಾ ಇದ್ದೀನಿ, ಒಬ್ಬ ಕಲಾವಿದೆ, ಅಷ್ಟು ದೊಡ್ಡ ಕಲಾವಿದೆ ಅಂದರೆ ಇಡೀ ಭಾರತೀಯ ಸಿನಿಮಾ ರಂಗಕ್ಕೆ ಬೇಕಾದಂಥ ಕಲಾವಿದೆ ಅಷ್ಟೇ ಅಲ್ಲ, ಅವರು ಬೇರೆ ಭಾಷೆಗಳಲ್ಲಿ ಜಪಾನ್ ಭಾಷೆಯಲ್ಲೂ ಏನೋ ಹಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಹಾಗಾಗಿ ಇಡೀ ವಿಶ್ವಕ್ಕೆ ಬೇಕಾದಂಥ ಕಲಾವಿದೆ ಒಬ್ಬರು. ಅಭಿಮಾನಿಗಳ ಜೊತೆ ಬಂದು ಇದ್ದು, ಅಭಿಮಾನಿಗಳ ಪ್ರೀತಿಯಲ್ಲಿ ಇದ್ದು, ಆ ಅಭಿಮಾನಕ್ಕೋಸ್ಕರ ಮೈಸೂರಿಗೆ ಬಂದು ಒಂದು ಕನ್ನಡ ಮಣ್ಣಲ್ಲಿ, ಅದು ಮೈಸೂರಿನ ಮಣ್ಣಲ್ಲಿ ಜೀವ ಬಿಡ್ತಾರೆ ಅಂತಂದರೆ ಇದು ವಿಶ್ವದ ಇತಿಹಾಸದಲ್ಲಿ ಮೊದಲನೇ ಸಲ ಅಂತ ಅಂದ್ಕೊಳ್ತೀನಿ ನಾನು. ಮೇಡಮ್, ಅವರು ಮೈಸೂರು ಯಾಕೆ ಇಷ್ಟಪಡ್ತಾರೆ ಅಂದರೆ ಮುಖ್ಯವಾಗಿ ಇದು ಕ್ರೆಡಿಟು ಅಣ್ಣನಿಗೆ ಜಾಸ್ತಿ ಹೋಗಬೇಕು. ಅಣ್ಣ ಅಂದರೆ ಮುರಳಿ ಅಣ್ಣ. ಮುರಳಿ ಅಣ್ಣ ಅವರು ತುಂಬ ದೊಡ್ಡ ಆಧ್ಯಾತ್ಮ ಗುರುಗಳು. ಆದರೆ ಅದು ಪಬ್ಲಿಕಲ್ಲಿ ಎಲ್ಲೂ ಗೊತ್ತಿಲ್ಲ, ನನಗೆ ಮಾತ್ರ ಗೊತ್ತು. ಅವರು ಸ್ಪಿರಿಚುವಲ್ ಪರ್ಸನ್. ಅವರು ಏನಂದರೆ ಅವ್ರಿಗೆ ಇಲ್ಲಿ ಸುತ್ತಮುತ್ತ ಇರೋವಂಥ ಟೆಂಪಲ್ಸ್ಗಳೇನಿದೆ, ನಮ್ಮ ಹೊಯ್ಸಳ ಟೆಂಪಲ್ಸು ಮತ್ತು ಈ ಥರ ಟೆಂಪಲ್ಸ್ಗಳಿಗೆಲ್ಲ ಹೋಗೋ ಹಾವಿ. ನನ್ನ ಜೊತೆ ಅವರು ಇಬ್ಬರು ಎಷ್ಟು 100 ಟೆಂಪಲ್ಗಳಿಗೆ ಹೋಗಿದ್ದೀವಿ ಅವ್ರ ಜೊತೆ. ಅಮ್ಮನ್ನು ಕೂಡ ಕರ್ಕೊಂಡೋಗಿದ್ದೀವಿ ಆ ರೀತಿ. ಆಮೇಲೆ ಮೈಸೂರು ಅಂದರೆ ಅವ್ರಿಗೇನೋ ಒಂಥರ ಪ್ರಶಾಂತತೆ, ಅವ್ರಿಗೊಂಥರ ಖುಷಿ, ಅವ್ರಿಗೊಂಥರ ಆನಂದ, ಇಲ್ಲಿ ಪ್ರಕೃತಿ ಸುತ್ತಮುತ್ತ ಎಲ್ಲ. ಹಾಗಾಗಿ ಅಮ್ಮ ಎಲ್ಲ ಕಡೆ ಪ್ರೀತಿಸ್ತಾರೆ. ಅಮ್ಮ ಎಲ್ಲೇ ಹೋದರೂ ಎಲ್ಲರೂ ಅಭಿಮಾನಿಗಳಿರ್ತಾರೆ, ಎಲ್ಲ ಕಡೆ ಇಷ್ಟ ಆಗುತ್ತೆ. ಆದರೆ ಅಣ್ಣ ಬಂದು ಇಲ್ಲಿ ಇಷ್ಟಪಟ್ಟು ಇಲ್ಲಿದ್ರ ನೋಡಿ, ಅದರಿಂದನೇ ಮೈಸೂರಲ್ಲಿ ಅವ್ರಿಗೆ ಕ್ರೆಡಿಟ್ ಹೋಗಬೇಕು. ಆಮೇಲೆ ಅಮ್ಮ ಇನ್ನೊಂದು ಮತ್ತೆ ಯಾವಾಗಲೂ ಹೇಳೋರು ಇದು, ನನಗೆ ಹೈದ್ರಾಬಾದಲ್ಲಿ ಇದ್ದರೂ ಒಂದೇ, ಮೈಸೂರಲ್ಲಿ ಇದ್ದರೂ ಒಂದೇ. ಏನಕ್ಕೆ ಅಂದರೆ ನಾನು ಜಾಸ್ತಿ ಹೊರಗಡೆಯಲ್ಲಿ ಹೋಗಲ್ಲ, ರೂಮಲ್ಲಿ ಜಾಸ್ತಿ ಇರ್ತೀನಿ, ಮನೆ ಒಳಗಡೆ ಇರ್ತೀನಿ. ಮೈಸೂರು ಅಂದರೆ ನೀವೆಲ್ಲ ಬರ್ತಾ ಇರ್ತೀರ, ಹತ್ತಿರದ ಡೈಲಿ ಬರ್ತೀರಾ, ನನ್ನ ಪ್ರಾಣ ನೀವೆಲ್ಲ ಅಂತ ಅದೊಂದು ತುಂಬ ತುಂಬ ಇಷ್ಟಪಡೋರು ಮೇಡಮ್ ಮೈಸೂರು. ಕಡೆಯದಾಗಿ ನವೀನ್, ಪವನ್, ಈ ಸುಳ್ಳು ಸುದ್ದಿ ಹಬ್ಸೋರ್ಗೆ ಆಸ್ತಿ ಹೊಡ್ಕೊಂಬಿಟ್ರು, ಆಸ್ತಿ ಇವ್ರ ಹೆಸರಿಗೆ ಮಾಡಿಬಿಟ್ರು, 500 ಕೋಟಿ 1000 ಕೋಟಿ ಆಸ್ತಿ ಮಾಡಿದ್ರು. ಆದ್ರೆ ಮಾಡಿರ್ಲಿ ಬಿಡ್ರಿ, ಅವ್ರು ದುಡ್ದಿದ್ದಾರೆ, ಮಾಡ್ತಾರೆ, ಅದು ಕಟ್ಕೊಂಡು ಯಾರಿಗೆ ಅಲ್ಲ ಹೇಳ್ತೀನಿ ಅದೇನಂದ್ರೆ ಖಂಡಿತವಾಗ್ಲೂ ಇಲ್ಲ, ಅಷ್ಟಿಲ್ಲ ಮೇಡಮ್. ಅಲ್ಲ ಹೇಳಿದ್ದು ಆ ಥರ ಎಲ್ಲ ಅಷ್ಟೊಂದು ದೊಡ್ಡ ಮಟ್ಟ ಅವ್ರ ಹತ್ರ ಎಲ್ಲ ಹೇಳಿದ್ದು ಹಂಗಿದ್ರು ತಪ್ಪೇನಿದೆ. ಅವ್ರು ದುಡ್ದಿದ್ದಾರೆ, ಅವ್ರು ಇದು ಅವ್ರು ಮಾಡ್ತಾರೆ, ಅವ್ರ ಜೀವನ ಅದು, ಅದನ್ನ ಕೇಳೋ ಹಕ್ಕು ಯಾರಿಗೂ ಇಲ್ಲ. ಯಾರಿಗೂ ಅಂದ್ರೆ ಯಾರಿಗೂ ಇಲ್ಲ, ಆಯ್ತಾ? ಫಸ್ಟ್ ಆಫ್ ಆಲ್ ಅದ್ರ ಮಧ್ಯೇನೋ ಈ ತರ ಗೃಹ ಬಂಧನದಲ್ಲಿ ಇಟ್ಬಿಟ್ರು, ಅವ್ರಿಗೆ ಹೆದರಿಸಿ ಬೆದರಿಸಿ ಇಟ್ಕೊಂಡಿದ್ದಾರೆ, ಈ ಥರ ಎಲ್ಲ ಹಬ್ಸ್ತಾರೆ ಅವ್ರಿಗೆ. ಮತ್ತು ಮುರಳಿ ಅವ್ರ ಸಾವಿನ ಬಗ್ಗೆ ಬೇರೆ ಬೇರೆ ರೀತಿ ಅವ್ರಿಗೇನೋ ಆ ಕಾಯಿಲೆ ಇತ್ತು, ಈ ಕಾಯಿಲೆ ಇತ್ತು ಅಂತೆಲ್ಲ ಮಾತಾಡೋರಿಗೆ ಏನು ಹೇಳ್ತೀರಿ? ಕಡೆದಾಗ ಏನಂದರೆ ಮೇಡಮ್, ಅವ್ರಿಗೆ ನಾವು ಆ ತಾಯಿ ಸರಸ್ವತಿ ಸ್ವರೂಪೇ ಅವಳು. ಅವ್ರಿಗೆ ನಾವು ಒಳ್ಳೇದು ಮಾತಾಡ್ತೀವೋ ಏನೋ ಗೊತ್ತಿಲ್ಲ, ಈ ಥರ ಕೆಟ್ಟದಾಗಿ ಸುಳ್ಳು ಸುದ್ದಿ ಹಬ್ಬಿಸ್ಬಾರ್ದು, ಅಗೌರವ ತಂದಂಗೆ. ಅದು ನಿಮ್ಮ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗಲ್ಲ. ಅದು ಆ ತಾಯಿ ಬಗ್ಗೆ ಮಾತಾಡೋದು, ಅವ್ರನ್ನ ನೋಡ್ಕೊಳ್ಳೋರ ಬಗ್ಗೆ ಮಾತಾಡೋದು, ಇದೆಲ್ಲ ದೊಡ್ಡ ಶಾಪ ಆಗಿ ಪರಿವರ್ತನೆ ಆಗುತ್ತೆ. ಇದು ನಾನು ಬಾಯಲ್ಲಿ ಹೇಳ್ತಾ ಇದ್ದೀನಿ, ಇಲ್ಲಿಗೆ ನಿಲ್ಲಿಸ್ಬಿಡಿ ಇದನ್ನು. ಅವ್ರ ಬಗ್ಗೆ ಒಳ್ಳೇದು ಬರೀದೇ ಹೋದರೂ ಪರವಾಗಿಲ್ಲ, ನೀವು ಕೆಟ್ಟದ್ದು ಮಾತ್ರ ದಯವಿಟ್ಟು ಬರಿಬೇಡಿ. ಅವ್ರ ಹೆಸರು ಸೂರ್ಯ ಚಂದ್ರ ಇರೋವರೆಗೂ ಅಜರಾಮರಾಗಿ ಇರ್ತದೆ ಮೇಡಮ್. ದಯವಿಟ್ಟು ಇಲ್ಲಿಗೆ ಎಲ್ಲ ಸ್ಟಾಪ್ ಮಾಡಿ. ಅದು ಇನ್ನೇನು ನೆಗೆಟಿವ್ ಆಗಿ ಬರೆಯೋದು ಆ ಥರ ಎಲ್ಲ ಮಾಡಬೇಡಿ ಅಂತ ಕೇಳ್ಕೊತೀನಿ. ನಮಗೆ ಪ್ರೋತ್ಸಾಹ ಕೊಡಿ, ನಮ್ಮ ಬೆನ್ನು ತಟ್ಟಿ, ನೀವೆಲ್ಲ ನಮ್ಮ ಸಪೋರ್ಟಿವ್ ಆಗಿ ನಿಂತ್ಕೊಬೇಕು. ನಾವು ಇನ್ನೊಂದು ತಮಾಷೆಯಾಗಿ ಹೇಳ್ತೀನಿ, ನಾವು ಕತ್ಕೊಂಡು ಬಂದುಬಿಟ್ಟಿದ್ದೀವಿ ತಮಿಳ್ನಾಡಿಂದ, ಆಂಧ್ರದಿಂದ ಅಮ್ಮನ್ನ ಇಲ್ಲಿಗೆ ಕರ್ನಾಟಕಕ್ಕೆ. ಅದು ಯಾರು ಕತ್ಕೊಂಬಂದಿರೋದು ಅಂದರೆ ಇವನೇ ಕತ್ಕೊಂಬಂದಿರೋದು, ಸರಿನೇ? ನಮಗೆಲ್ಲ ನೀವು ಬೇಷ್ ಅನ್ಬೇಕು, ಪ್ರೋತ್ಸಾಹ ಕೊಡಬೇಕು. ನಾವೇನು 4-5 ಜನ ಹುಡುಗರಿದ್ದೀವಿ, ಅನಿಲು, ಕಿಶನ್ನು ಮತ್ತು ಅರುಳು, ಶ್ವೇತಾಂಬರಿ, ಇವರೆಲ್ಲ ಎಷ್ಟು ಪ್ರೀತಿ ಗೊತ್ತೆ. ಕಾಲ ಹತ್ರ ಕುತ್ಕೊಂಡು ಅಮ್ಮನ್ನ ಕಾಲು ಸವರ್ತಾ ಅವ್ರ ಹಾಡುಗಳ ಬಗ್ಗೆ ಮಾತಾಡ್ಕೊಂಡು ಅವ್ರಿಗೆಲ್ಲೂ ಬೋರ್ ಆಗದೆ ಇದ್ದಂಗೆ ಮೈಸೂರಲ್ಲಿ ಅವ್ರೇನು ನಿರೀಕ್ಷೆ ಇಟ್ಕೊಂಡು ಮೈಸೂರಿಗೆ ಬಂದು ಸೆಟ್ಲಾಗಿದ್ರು ಮೇಡಮ್. ಪರಿಪೂರ್ಣವಾಗಿ ನಾವು ಎಲ್ಲ ನಿಂತು ಕರ್ನಾಟಕದ ಜನತೆ ಪರವಾಗಿ, ಎಲ್ಲ ಅಭಿಮಾನಿಗಳ ಪರವಾಗಿ ನಾವು ನಿಂತು ಅವ್ರಿಗೆ ಸಂತೃಪ್ತಿ ಮಾಡಿದ್ವಿ. ಆ ತೃಪ್ತಿ ನಮಗಿದೆ. ಅದಕ್ಕೆ ನೀವು ದಯವಿಟ್ಟು ಅಗೌರವ ಥರ ಅಂಥ ಕೆಲಸ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ.
ಇದೊಂದು ಕೈ ಮುಗಿದು ಕೇಳ್ಕೊತೀನಿ ಅವ್ರಿಗೆ. ಇಡೀ ಕೋಟ್ಯಾಂತರ ಕನ್ನಡಿಗರ ಪರವಾಗಿ, ಕೋಟ್ಯಾಂತರ ಭಾರತೀಯರ ಪರವಾಗಿ ನಾನು ನಿಮ್ಮಿಬ್ಬರಿಗೂ ಕೈ ಜೋಡಿಸಿ ನಮಸ್ಕರಿಸ್ತೀನಿ. ಯಾಕೆಂದರೆ SPB ಸರ್ ಹೇಳಿದರು, ಮುಂದಿನ ಜನ್ಮ ಅನ್ನೋದೊಂದಿದ್ರೆ ನಾನು ಇದೇ ಕರ್ನಾಟಕದ ಮಣ್ಣಲ್ಲಿ ಹುಟ್ಟಬೇಕು ಅಂತ. ಆದರೆ ಜಾನಕಿ ಅಮ್ಮ ಮೈಸೂರು ಸಾಂಸ್ಕೃತಿಕ ನಗರಿ ಅಂತ ಹೇಳ್ತೀವಿ, ಅವರ ಕಡೇ ಪ್ರೋಗ್ರಾಮ್ ಮೈಸೂರಲ್ಲೇ ಮಾಡಿದರು. ನಾನು ಒಂದು ಸಲ ಅವ್ರನ್ನ ಭೇಟಿ ಮಾಡಿದಾಗ ಅವರು ಹೇಳಿದರು, ನಾನು ಇಲ್ಲೇ, ನನ್ನ ಉಸಿರು ಇಲ್ಲೇ ಅಂತ ಇಷ್ಟೇ ಹೇಳಿದ್ದವರು. ಹೌದು ಮೇಡಮ್. ಅದೇ ರೀತಿ ಅವ್ರು ಮಾಡಿದರು. ಮತ್ತು ನಿಮ್ಮನ್ನೆಲ್ಲ ನಂಬಿ ನಿಮ್ಮನ್ನ ಪ್ರೀತಿ ವಿಶ್ವಾಸದಲ್ಲಿ, ಯಾಕೆಂದರೆ ಅಂಥ ಒಬ್ಬ ದೊಡ್ಡ ಕಲಾವಿದೆ, ಒಬ್ಬ ಅಭಿಮಾನಿ ನಂಬಬೇಕು ಅಂತಂದರೆ ಅದು ಹುಡುಗಾಟದ ವಿಷಯ ಅಲ್ಲ ಅಲ್ವಾ? ಅವ್ರ ಇಡೀ ಕುಟುಂಬ ನಿಮ್ಮನ್ನು ನಂಬಬೇಕು ಅಂತಂದರೆ ಅದು ಹುಡುಗಾಟದ ವಿಷಯ ಅಲ್ಲ ಮೇಡಮ್. ಈ ಮಧ್ಯದಲ್ಲಿ ಒಂದು ಏನು ಮಾತಾಡ್ತೀನಿ ಅಂದರೆ, ಈ ವಿಷಯಕ್ಕಾಗಿ ಯಾವಾಗಲೂ ಹೇಳೋರು, ನಿನಗೆ ಯಾವ ಜನ್ಮದಲ್ಲಿ ಋಣ ಬಂದಾನೋ ನೀನು, ನಿನ್ನ ಮಗ ಆಗಿ ನಿನ್ನ ನೋಡಿದಾಗೆಲ್ಲ ನನ್ನ ಒಂಥರ ಪ್ರೀತಿ ಹುಟ್ಟುತ್ತೆ ನನಗೆ ಅಂತ. ಇವನಿಗೆ ಎಷ್ಟು ಮುದ್ದಾಗಿ ಪ್ರೀತಿಸೋರು ಗೊತ್ತೆ, ಇವನು ಎಷ್ಟು ಎತ್ತರ ಇದ್ರು ಒಂದು ಮಗು ಥರ ಇವನ್ನ ಪ್ರೀತಿಸೋರು ಮೇಡಮ್. ಅಣ್ಣ ತಿರೋದ್ಮೇಲೆ ಬಂದು ಗೆಸ್ಟೆಲ್ಲ ಹೋದ್ಮೇಲೆ ಅಮ್ಮ ಒಬ್ಬರೇ ರೂಮಲ್ಲಿ ಮನಗಿದ್ರು ಮೇಡಮ್. ಸರಿ ನಾವು ಒಂದು ಸ್ವಲ್ಪ ಇನ್ನು ರೆಸ್ಟ್ ಮಾಡಲಿ, ಬಾಯಿ ಹೇಳ್ಬಿಟ್ಟು ಹೋಗೋದು ಅಂದ್ಬಿಟ್ಟು ರೂಮ್ ಒಳಗೆ ಹೋದೆ. ಅಮ್ಮ ಹಿಂಗೆ ಮಲಗಿದ್ರು. ಪಾಪ ಎಷ್ಟು ದುಃಖ ಇರ್ಬೋದು ಅವ್ರ ಮನಸ್ಸಲ್ಲಿ, ಮಗ ಹೋಗ್ಬಿಟ್ಟು ನಾವು ಹೋಗ್ಬಿಟ್ಟು ಎಲ್ಲ ಅದು ಕಣ್ಣು ಕಟ್ಟಂಗೆ ಐತೆ ಮೇಡಮ್. ಇವನು ಬಗ್ ನೋಡ್ಬಿಟ್ಟು ಅಮ್ಮ ಈ ಥರ ಕಣ್ಣಲ್ಲಿ ಒಂಥರ ನೀರು ಬರ್ತೈತೆ, ನೋವು ಹಿಂಗೆ ಕಾಲು ಮುಟ್ತಾ ಇವನು ಹೋಗ್ಬಿಟ್ಟು ಅಯ್ಯೋ ಬಂದ ಎದೊಳಕ್ಕೆ ಅಂತ ಹೋಗ್ತಾಯಿರೋ, ಎದೊಳ್ಬೇಡಿ ಮನೆಗೆ ಮಲ್ಲಿಗೆ ಅಂತ ಹೇಳಿದೆ. ಅಮ್ಮ ಅಣ್ಣ ಇಲ್ಲ ಅಂತ ಬೇಜಾರಮ್ಮ ಅಂತಂದೆ. ಅವ್ರು ಏನು ಮಾಡಿಲ್ಲ, ಕಣ್ಣಲ್ಲಿ ನೀರು ಸುರಿಸ್ತಾನೆ ಇದ್ರು. ಅಮ್ಮ ನೀವು ಎಲ್ಲೂ ಹೋಗ್ಬೇಡಿ ಅಮ್ಮ, ಕೊನೆಯವರೆಗೂ ನಾವು ನಿಮ್ಮನ್ನ ಮಗು ಥರ ನೋಡ್ಕೊತೀವಿ ಅಮ್ಮ, ನೀವು ಮೈಸೂರಲ್ಲೇ ಇರಬೇಕು ಅಮ್ಮ ಅಂತಂದೆ. ನಾನು ಅವರು ಹೇಳಿದ್ದು ಅಷ್ಟೇ, ನಾನು ಎಲ್ಲೂ ಹೋಗಲ್ಲ, ನೀನು ಏನು ಹೇಳೋದು ಬೇಕಾಗಿಲ್ಲ, ನೀವು ಹೆಂಗೆ ನೋಡ್ಕೊತೀರಾ ಅಂತ ಕೊಟ್ಟು ನಿಮ್ಮನ್ನ ಯಾರನ್ನೂ ಬಿಟ್ಟು ನಾನು ನೀವು 5-6 ಜನ ಇದ್ವಲ್ಲ, ನೀವು ಕೊನೆವರೆಗೂ ನಾನು ನೋಡ್ಕೊತೀರಾ ಅಂತ. ಅದಕ್ಕೋಸ್ಕರ ಅಲ್ವಾ ಯಾರೇ ಬರಲಿ ನಾನು ಮೈಸೂರೇ. ಇವನೇನಂತ ಕೇಳ್ಕೊಂಡು ಅಂದರೆ, ಅಮ್ಮ ನಿಮ್ಮ ಅಕ್ಕನ ಮಕ್ಕಳು ತಂಗಿ ಮಕ್ಕಳೆಲ್ಲ ಬಂದುಬಿಡ್ತಾರೆ, ನಿಮ್ಮ ಮೊಮ್ಮಗಳೆಲ್ಲ ಬಂದುಬಿಡ್ತಾರೆ, ನಿಮ್ಮನ್ನ ಬೆಂಗಳೂರಿಗೆ ಕರ್ಕೊಂಡು ಹೊಟ್ಟೋಗ್ಬಿಡ್ತಾರೆ ಅಮ್ಮ, ಅಮ್ಮನ ಕಾರ್ಯ ಎಲ್ಲ ಬರಲ್ಲ ಅಂತ ಹೇಳಿ ಅಮ್ಮ ಬರಲ್ಲ ಅಂತೇಳಿ. ಅಯ್ಯೋ ನಾನೆಲ್ಲ ಹೋಗ್ತೀನಿ, ನೀವು ನನ್ನ ಕಳಿಸ್ಬೇಡಿ ಅಂತ ಹೇಳ್ತಾರೆ. ನೀವು ನಿಮ್ಮನ್ನೆಲ್ಲ ಬಿಟ್ಟು ನಾನು ಎಲ್ಲ ಹೋಗ್ತೀನಿ, ನನ್ನ ಕೊನೆ ಉಸಿರು ಹಿಂಗೆ ಹೇಳೋದು, ನನ್ನ ಕೊನೆ ಉಸಿರಿರೋವರೆಗೂ ನಾನು ನನ್ನ ಮೈಸೂರಲ್ಲೇ ಇರೋದು. ಅಣ್ಣನೂ ಇಲ್ಲೇ ಹೋದ, ಹೇಳಿದ್ರು ಮೇಡಮ್, ನಾನು ಇಲ್ಲೇ ಹೋಗೋದು ಅಂತ ಹೇಳಿದ್ರು. ಆ ಮನಗಿರ್ಬೇಕಾದ್ರೆ ನನಗೆ ಇವತ್ತಿಗೂ ಕಣ್ಣಲ್ಲಿ ಕಣ್ಣು ಕಟ್ಟಿದಂಗೆ ಐತೆ ಮೇಡಮ್. ಶ್ರೀ ಕೃಷ್ಣ ಪರಮಾತ್ಮ ಮನಗಿದಂಗೆ ಇತ್ತು ಮೇಡಮ್. ಅವರು ಮಗು ಥರ ಮನಗಿದ್ರು ಮೇಡಮ್. ಅವತ್ತು ಆ ಫೀಲಿಂಗಲ್ಲೂ ಆ ಥರ ಹೇಳಿದ್ರು. ಇಷ್ಟು ಚೆನ್ನಾಗಿ ಅವರನ್ನು ನೋಡ್ಕೊಂಡಿದ್ರಿ, ಇಷ್ಟು ಆರೋಪಗಳನ್ನು ಹೊತ್ಕೊಂಡು ಬೇರೆ ಯಾರಾದರೂ ಆಗಿದ್ದಿದ್ರೆ ಬಹುಶಃ ಇಷ್ಟು ಆರೋಪ ತಗೊಂಡು ಮತ್ತು ಇಂಥವ್ರು ನಮ್ಮ ಜೊತೆ ಇದ್ದಾರೆ ಅಂದರೆ ಅಯ್ಯೋ ಬಿಡು ನಾವು ಒಂದಷ್ಟು ದುಡ್ಡು ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ರೇನೋ. ಆದರೆ ನೀವುಗಳು ಆ ಯೋಚನೆ ಮಾಡಲಿಲ್ಲ. ಆ್ಯಂಡ್ ಈಗಲೂ ಬಂದಿದ್ದ ಆರೋಪ, ಏಕೆಂದರೆ ಹುಡುಗಾಟ ಅಲ್ಲ ಪವನ್, ಇಷ್ಟು ದೊಡ್ಡ ವ್ಯಕ್ತಿನ ಜೊತೆಲಿ ಇಟ್ಕೊಂಡು ನೋಡ್ಕೊಳ್ಳೋದಿದೆಯಲ್ಲ, ಭಯ ಇರುತ್ತೆ. ನಾಳೆ ಏನಾದ್ರು ಆಗ್ಬಿಟ್ರೆ ನಮ್ಮ ಮೇಲೆ ಏನು ಆರೋಪ ಬರುತ್ತೋ, ಯಾರು ಏನು ಅಂದ್ಬಿಡ್ತಾರೋ ಅನ್ನೋದೆಲ್ಲವೂ ಇರುತ್ತೆ. ಯಾಕೆಂದರೆ ನೀವೇ ಹೇಳ್ದಂಗೆ ಈಗಿನ ಪ್ರಪಂಚ ಇದೆಯಲ್ಲ ಕೊಳಕು ಪ್ರಪಂಚ. ಮೇಡಮ್ ಈ ಸ್ವಂತ ಮಗನ ಭಯ ಪಡ್ತಾಯಿದ್ರು. ಹೆಂಗೆ ಅಂದರೆ ಅಮ್ಮನಿಗೆ ನಾವು ಹುಷಾರು ತಪ್ಪಿಟ್ರೆ ನಾವು ಸಂಜೆ ಹೋಗ್ತಾ ಇದೀವಲ್ಲ, ಅಮ್ಮನಿಗೆ ಯಾಕೆ ಮೈ ಚೆನ್ನಾಗಿಲ್ಲ, ಇನ್ನು ಸ್ವಲ್ಪ ನೀವು ಇದ್ರೆ ನನಗೆ ಧೈರ್ಯ, ಹೋಗ್ಬೇಡಿ ಮೇಡಮ್. ಇನ್ನೊಂದು ವಿಷಯ ಮೇಡಮ್, ಈಗ 2017ಕ್ಕೆ ಬಂದರು. 2017 ಕಾರ್ಯಕ್ರಮ, ಮೈಸೂರಲ್ಲಿ ಕಾರ್ಯಕ್ರಮದ ನಂತರ ಮೈಸೂರಲ್ಲೇ ನೆಲೆಸಿದ್ರು, ಸ್ವಲ್ಪ 3 ತಿಂಗಳು ಇರ್ತೀನಿ ಅಂತ. ಆವಾಗ ಏನಾಗಿತ್ತು, ಅನ್ಫಾರ್ಚುನೇಟ್ಲಿ ಅಮ್ಮ ಕೆಳಗಡೆ ಬಿದ್ದು ಹಿಪ್ ಡ್ಯಾಮೇಜ್ ಆಯಿತು. ಅದಾದಮೇಲೆ ಅದನ್ನು ರಿಕವರ್ ಮಾಡ್ಕೊಳ್ಳೋಕ್ಕೆ 8 ತಿಂಗಳು 7 ತಿಂಗಳು ಬೇಕಾಯಿತು. ಅದಾದ ನಂತರ ಏನಾಗೋಯ್ತು, ರಿಕವರ್ ಆದರೂ ಕೋವಿಡ್ ಸ್ಟಾರ್ಟ್ ಆಗೋಯ್ತು ಮೇಡಮ್. ಕೋವಿಡ್ ಸ್ಟಾರ್ಟ್ ಆಗೋದ್ಮೇಲೆ ನಾನು, ನವೀನು, ಕಿಶನು, ಅನಿಲು ನಿಜವಾಗ್ಲೂ ಮೇಡಮ್, ಆಮೇಲೆ ಭಾಗ್ಯ ಮತ್ತು ಅರುಳು ಕೂಡ ಆವಾಗವಾಗ ಬರ್ತಾಯಿದ್ರು. ಅರುಳು ಕೂಡ ಮೇಡಮ್ ಪ್ರತಿದಿನ ಮೇಡಮ್ ಅವ್ರಿಗೆ ಕುಡಿಯೋಕ್ಕೆ ನೀರಾಗಲಿ, ಅವ್ರಿಗೆ ತರಕಾರಿ ಆಗಲಿ, ಕರ್ಬೇವಿನ ಸೊಪ್ಪಾಗಲಿ, ನಮ್ಮದು ಬಿಸ್ನೆಸ್ ಎಲ್ಲ 7 ಗಂಟೆಗೆ ಸ್ಟೋರ್ ಕ್ಲೋಸ್ ಮಾಡಿ ನಾವು 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ನಾವು ಹೋಗಿ ತಲುಪೋದು ಎಲ್ಲ ಇವ್ರಿಗೇನು ಬೇಕು ಬೇಡ ಎಲ್ಲ ಹೋಗಿ ತಗೊಂಡೋಗಿ ತಲುಪೋದು 10:30 10:45 ಆಗೋಯ್ತಾಯಿತು ಮೇಡಮ್. ಇದು ಸತ್ಯ, ಇದು ಸತ್ಯ ಅಂದರೆ ಸತ್ಯ ಮೇಡಮ್. ಅದಾದಮೇಲೆ ಹೋದ್ಮೇಲೆ ನಾನು ಅಣ್ಣ ಫಸ್ಟ್ ಫ್ಲೋರಲ್ಲಿ ಇರೋರು, ನಾನು ಅವರು ಸ್ಪಿರಿಚುವಲಾಗಿ ಮಾತಾಡಿಕೊಂಡು 2 ಗಂಟೆ ರಾತ್ರಿ 1:30 ಗಂಟೆ ರಾತ್ರಿ ಆ ಥರ ಆಗೋಗ್ತಾಯಿತ್ತು. ಇವನು ಅಮ್ಮನ ಜೊತೆ ಇದ್ದು ಸಿನಿಮಾ ನೋಡೋದು. ಅಮ್ಮನಿಗೆ ಇವನು ಸಿನಿಮಾ ನೋಡೋದು ಅಭ್ಯಾಸ ಮಾಡಿಸ್ಬಿಟ್ಟಿದ್ದ. ಅಮ್ಮ ಈ ಸಿನಿಮಾ ನೋಡಿ, ಅಮ್ಮ ಈ ಸಿನಿಮಾ ನೋಡಿ, ಅಮ್ಮ ಇದರಲ್ಲಿ ಈ ಥರ ಆಡಾಡಿದ್ದೀರಾ, ನೀವು ಆ ಥರ ಆಡಾಡಿದ್ದೀರಾ ಅಂತ. ಕಿಶನ್ನು ಮತ್ತು ಇವನು ಎಲ್ಲ ಕುತ್ಕೊಂಡು ಸಿನಿಮಾ ನೋಡೋದು, ನಾನು ಅಣ್ಣನ ಜೊತೆ ಹೋಗಿ ಮಾತಾಡೋದು. ಮತ್ತು ಅಮ್ಮ ಕರಿಯಪ್ಪ ಅವನಿಗೆ ನಾವೆಲ್ಲ ಬಂದು 1 ಗಂಟೆ 1:30 ರಾತ್ರಿ ಮೇಡಮ್ ನಾನು ಇವನಿಗೆ ಡ್ರಾಪ್ ಮಾಡಿಬಿಟ್ಟು ಕಿಶನ್ಗೆ ಡ್ರಾಪ್ ಮಾಡಿಬಿಟ್ಟು ನಾನು ಮನೆಗೆ ಹೋಗೋದು 2 ಗಂಟೆ ಆಗ್ತಾಯಿತ್ತು ಮೇಡಮ್. ಕೋವಿಡ್ ಟೈಮಲ್ಲಿ ಸತತವಾಗಿ 2ರಿಂದ 2.5 ವರ್ಷ ಮೇಡಮ್. ನಮ್ಮ ಮನೆಗೆ ಅವ್ರ ಮನೆಗೂ ಒಂದು 27 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದ್ದಿದ್ದು ಮೇಡಮ್.
ಪ್ರತಿದಿನ ಮಧ್ಯರಾತ್ರಿ ಇದೆಲ್ಲ ನಾವು ಮಾಡಿದೀವಿ ಅಂದ್ರೆ ಯಾರ ಪರವಾಗೋಸ್ಕರ ಮಾಡಿದೀವಿ ಮೇಡಮ್? ಅವರೆಲ್ಲ ಪ್ರೀತಿ ಉಳಿಸ್ಕೊಂಡಿದ್ದಕ್ಕೆ ತಾನೇ ಮೇಡಮ್ ಅಭಿಮಾನಿಗಳ ಪರವಾಗಿ ಮಾಡಿದೀವಿ. ಇವರೆಲ್ಲ ಈ ಎಲ್ಲ ಪತ್ರಕರ್ತರ ಮೇಲೆ ನನಗೆ ನಿಜವಾಗ್ಲೂ ಗೌರವ ಇದೆ. ಅಮ್ಮ ಓದಾದ್ಮೇಲೆ ಎಷ್ಟು ಸಹನೆ ಮೇಡಮ್ ಪತ್ರಕರ್ತರು. ಅಪೋಲೋ ಹಾಸ್ಪಿಟ್ಲ್ ಎದುರುಗಡೆ ಊಟ ಮಾಡಿದೆ, ತಿಂಡಿ ತಿಂದೆ, 4 ಅವರು 5 ಅವರು ಅಮ್ಮನಿಗೋಸ್ಕರ ಕಾದರು. ಆಮೇಲೆ ಬಂದು ಎಷ್ಟು ಸಹನೆಯಿಂದ ಮನೆ ಹತ್ರ ಅಮ್ಮನ್ನ ರೆಡಿ ಮಾಡಿ ಅವ್ರದ್ದೊಂದು ಫೋಟೋ ಕೊಡೋ ಗಂಟೆ ಎಷ್ಟು ತನಕ ಕಾಯ್ದರು ಮೇಡಮ್. ಅದು ನಿಜವಾದ ಅಭಿಮಾನ, ಪ್ರೀತಿ ಅಂದರೆ ಮೀಡಿಯಾದವ್ರದ್ದು. ಈ ಥರ ಕೆಲವರು ಬೆಳೆ ಜೊತೆ ಕಳೆ ಬೆಳೆಯುತ್ತೆ ಅಂತಾರೆ ನೋಡಿ, ಆ ಥರ ಈ ಥರದವರೆಲ್ಲ ಹುಟ್ಕೋತಾರಲ್ಲ ಮೇಡಮ್ ಇವರು. ಈ ಥರ ಇವ್ರಿಗೆಲ್ಲ ಏನಷ್ಟು ಏನೋ ನನಗೆ ಹೇಳೋಕ್ಕೆ ಅದೇ ಕೈ ಮುಗಿದು ಕೇಳ್ಕೋಬೇಕಷ್ಟೇ. ಈಗ ಏನು ಮಾಡೋಕ್ಕಾಗುತ್ತೆ? ದೃಷ್ಟರು ಕಂಡ್ರೆ ನಾವು ಅವ್ರ ಹತ್ರ ಹೋಗಿ ನಾವು ಫೈಟಿಂಗ್ ಮಾಡೋಕ್ಕಾಗುತ್ತಾ ಮೇಡಮ್? ಅಟ್ಲೀಸ್ಟ್ ಅವ್ರಿಗೆ ಅರ್ಥ ಮಾಡಿಸ್ಬೇಕು, ಇನ್ನೇನು ಕೇಳ್ಕೋಬೇಕು. ದಯವಿಟ್ಟು ಈ ಥರ ಮಾಡಬೇಡಿ ಕಣ್ರಪ್ಪ, ಮರ್ಯಾದಸ್ಥರು ನಾವು, ನಮ್ಮದೇ ಆದಂಥ ಒಂದು ಪರಿವಾರ ಇದೆ, ನಮಗೂ ಜೀವನ ಇದೆ ಅಲ್ವಾ ಮೇಡಮ್? ನಮಗೆ ಕೆಟ್ಟ ಹೆಸರು ಬಂದರೆ ನಮ್ಮ ತಂದೆ ತಾಯಿ, ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮ ಬಗ್ಗೆ ಏನು ಹೇಳುತ್ತೆ ಹೇಳಿ? ಯಾತಕ್ಕೋಸ್ಕರ ನೀವು ಇದನ್ನೆಲ್ಲ ಮಾಡ್ತಾಯಿದ್ದೀರಾ? ನಿಮ್ಗೆ ಕೆಟ್ಟ ಹೆಸರು ತಗೊಂಡು ಇದೆಲ್ಲ ಯಾಕೆ ಬೇಕು ಅಂತ ಅವರು ಬೈಯಲ್ವೇ? 100% ಬೈತಾರೆ. ಇವ್ರ ತಾಯಿ ನಮ್ಮ ತಾಯಿ ಎಲ್ಲ ಒಳ್ಳೆಯವರಾಗೋದಕ್ಕೆ ಅವರು ನಮ್ಮನ್ನು ತಲೆ ಸವರಿ ಬೇಷ್ ಅಂದರು. ನಮ್ಮ ಮನೇಲಾಗಲಿ ಇವನ್ ಮನೇಲಾಗಲಿ ನಾವು ಹೇಳೋದಲ್ಲ, ನಮ್ಮ ಫ್ರೆಂಡ್ಸ್ ಎಲ್ಲ ಅಮ್ಮನ ವಿಷಯಕ್ಕೆ ಅಷ್ಟು ಜನನೂ ಯಾರೋ ಒಬ್ಬರು ಗೆರೆ ಆಗ್ತಿರಲಿಲ್ಲ ಮೇಡಮ್. ವಿಶ್ವಕ್ಕೆ ಹೋಗ್ಬಾರ್ದು 24 hours ಯಾವಾಗ ಅಂದರೆ ಅವ್ರು ರೆಡಿಯಾಗಿ ಹೊಟ್ಟೋಗ್ತಾಯಿದ್ದೋ, ಯಾರ ಮೇಲೂ ಇದು ಬೈತಾ ಇರಲಿಲ್ಲ, ಬೇಜಾರು ಮಾಡ್ಕೊತಾ ಇರಲಿಲ್ಲ. ಆಮೇಲೆ ಇನ್ನೊಂದು ವಿಷಯ ಮೇಡಮ್, ನೀವು ಒಂದು ಪ್ರಶ್ನೆ ಕೇಳಿದ್ರೆ, ಇಷ್ಟೆಲ್ಲ ಇದ್ರ ಮಧ್ಯೆ ಇಷ್ಟೆಲ್ಲ ಕಾಂಟ್ರವರ್ಸಿಗಳು ನಿಮ್ಮ ಮೇಲೆ ಬರ್ತಾ ಇದೆ, ನವೀನ್ ಮೇಲೆ ಬರ್ತಾ ಇದೆ, ಇದನ್ನೆಲ್ಲ ತಡ್ಕೊಂಡು ನೀವು ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಮೇಡಮ್, ಇವ್ರು ಒಬ್ಬರೋ ಇಬ್ಬರೋ ಈ ಥರ ಕೊಳಕು ಮನಸ್ಸಿರೋರು ಮಾಡಿದ್ರು ಕೂಡ 98% ಜನ ನಮ್ಮನ್ನು ಬೇಷ್ ಅನ್ನೋರಿದ್ರು, ಹೊಗಳೋರಿದ್ರು, ಪ್ರೀತಿಸೋರಿದ್ರು, ಗೌರವ ಕೊಡೋರಿದ್ರು ಮೇಡಮ್. ಇವತ್ತು ಇವನ್ ಜೊತೆ ಒಂದು ಕಾರ್ಯಕ್ರಮ ಇತ್ತು, ಅಲ್ಲಿ ಹೊರಗಡೆ ಬಂದಮೇಲೆ ಇವನ್ ಜೊತೆ ಫೋಟೋ ತಗೋತಾ ಇದ್ದಾರೆ ಮೇಡಮ್. ಕೇಳಿದ್ರೆ ಅವರು ಜಾನಕಿ ಅಮ್ಮನ ಜೊತೆ ಫೋಟೋ ತಗೊಂಡಷ್ಟು ಖುಷಿ ಆಯ್ತೈತೆ ನನಗೆ ಅಂತ. ಅಂಥ ಜನಗಳು ಎಷ್ಟು ಶಕ್ತಿ ತುಂಬ್ತಾರೆ, ನಮಗೆ ಎಷ್ಟು ಧೈರ್ಯ ತುಂಬ್ತಾರೆ, ಆ ಗೌರವ ಇದೆ ಮೇಡಮ್. ಏನೋ ಇಂಥವ್ರು ನೀವು ಮಾಡಿರೋ ಒಳ್ಳೆ ಕೆಲಸ ಖಂಡಿತವಾಗ್ಲೂ ನಿಮ್ಮ ಜೊತೆ ಇರುತ್ತೆ. ಆ ಸಾಕ್ಷಾತ್ ಸರಸ್ವತಿಯನ್ನ ನೀವು ಕರ್ನಾಟಕದಲ್ಲಿ ಇರೋ ಹಾಗೆ ಮಾಡಿದವ್ರು ನೀವು, ಮತ್ತು ಆ ಮೈಸೂರಿನ ಮಣ್ಣಲ್ಲಿ ನೆಲೆಸಂಗೆ ಮಾಡಿದವ್ರು ನೀವು. ಸೊ ನಮ್ಮೆಲ್ಲರೂ ಪರವಾಗಿ ನಮ್ಮೆಲ್ಲರೂ ಶುಭ ಹಾರೈಕೆ, ಧನ್ಯವಾದ, ಕೃತಜ್ಞತೆ ಎಲ್ಲವೂ ನಿಮ್ಮ ಜೊತೆ ಇದೆ. ನವೀನ್ ಅವರೇ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ಬಂದು ಇಷ್ಟೆಲ್ಲ ಮಾತನಾಡಿದ್ದಕ್ಕಾಗಿ. ನೋಡಿದಲ್ಲ ವೀಕ್ಷಕರೇ, 500 ಕೋಟಿ ರಹಸ್ಯ ಏನು ಅನ್ನೋದನ್ನ ಸ್ವತಃ ಕೇಳಿ ತಿಳ್ಕೊಂಡಿದ್ದೀರಿ. ಯಾರ ಹೆಸರಲ್ಲಿ ಜಾನಕಮ್ಮ ಅವರ ಆಸ್ತಿಗಳಿದೆ, ಅವ್ರು ಇರುವಾಗಲೇ ಯಾರ ಹೆಸರಿಗೆ ವಿಲ್ ಮಾಡಿದ್ರು, ಎಲ್ಲವೂ ಇದೆ. ಈ ಸ್ವಲ್ಪ ಅವರೇ ಒಂದು ದೊಡ್ಡ ಆಸ್ತಿ ರೀ ಕರ್ನಾಟಕಕ್ಕೆ. ಇವತ್ತು ಅವ್ರು ನೆಲೆಸಿದಾರಲ್ಲ ಭೂಮಿ, ಅದು ದೊಡ್ಡ ಆಸ್ತಿ. ಅದ್ರ ಬಗ್ಗೆ ಯೋಚನೆ ಮಾಡಿ. ಒಂದಷ್ಟು ಜನ ಅಲ್ಲಿ ಆ ಮಣ್ಣಲ್ಲಿ ಹೋಗು ಫೋಟೋ ತೊಗೊಳ್ತಾ ಇದ್ದೀರಾ, ಅಲ್ಲಿ ಹೋಗಿ ಹಾಡ್ತಿದ್ದೀರಾ, ಅದನ್ನೆಲ್ಲ ಮಾಡಿ, ಅದು ಅಭಿಮಾನ, ಅದನ್ನು ಬೇಡ ಅಂತ ಯಾರೂ ಹೇಳಲ್ಲ. ಆದರೆ ಅವ್ರು ಎಷ್ಟು ದುಡ್ಡು ಇಟ್ಟಿದ್ರು, ಎಷ್ಟು ಕಾರ್ ಇಟ್ಟಿದ್ರು, ಯಾವ ಬಂಗ್ಲೆಲಿದ್ರು, ಎಷ್ಟು ಬಾಡಿಗೆ ಕಟ್ತಿದ್ರು, ಯಾಕ್ರಿ ಬೇಕು ಅದೆಲ್ಲ? ಅದೆಲ್ಲ ಈಗ ಕಟ್ಕೊಂಡು ಏನು ಮಾಡ್ತೀರಿ? ಜನ್ಮ ನಾವು ನೀವು ಬದುಕಿರ್ತೀವಲ್ಲ, ನಾವು ಬದುಕಿರೋ ಕಾಲಕ್ಕೂ ನಾವು ಸತ್ತ ಮೇಲೂ ಸಾಕಾಗಷ್ಟು ಹಾಡುಗಳನ್ನು ಅವ್ರು ಹಾಡಿ ಇಟ್ಟು ಹೋಗಿದ್ದಾರೆ. ಇವತ್ತು 48,000 ಇರಲಿ, 4 ಗೀತೆ ಹಾಡ್ಬಿಟ್ರೆ ಅವ್ರನ್ನ ಹಿಡಿಯೋಕ್ಕಾಗಲ್ಲ. ತಲೆ ಮೇಲೆ ಕೊಂಬಿರುತ್ತೆ, ಕಾಲು ಭೂಮಿ ಮೇಲೆ ನಡೀತಾರಲ್ಲ, ಅಂಥದ್ರಲ್ಲಿ 48,000 ಗೀತೆಗಳನ್ನು ಹಾಡಿದ್ದಾರೆ. ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡೋ ಬದಲು ಒಳ್ಳೆದ್ರ ಬಗ್ಗೆ ಯೋಚನೆ ಮಾಡಿ. ಅವ್ರು ಏನು ಒಳ್ಳೆತನ ಬಿಟ್ಟು ಹೋಗಿದ್ದಾರೆ ಅದನ್ನಾದ್ರು ಕಲ್ತ್ಕೊಳ್ಳೋಣ. ಯೋಗ್ಯತೆ ಇದ್ದವ್ರು ಅದನ್ನಾದರೂ ಕಲ್ತ್ಕೊಳ್ಳಿ. ಅದನ್ನು ಬಿಟ್ಟು ಸುಳ್ಳು ಸುದ್ದಿ ಹಬ್ಬಿಸ್ಕೊಂಡು ಅವ್ರ ಹೆಸ್ರಿಗೆ ಕಳಂಕ ತಂದು, ಇನ್ನೂ ಈ ಹುಡುಗರು ಅವ್ರಿಗೂ ಬದುಕಿದೆ, ವೈಯಕ್ತಿಕ ಬದುಕಿದೆ, ಅವ್ರಿಗೂ ಫ್ಯಾಮಿಲಿಗಳಿದ್ದಾವೆ, ಅವ್ರಿಗೆ ಕಳಂಕ ತಂದು ಏನೋ ಯೂಟ್ಯೂಬಲ್ಲಿ ಒಂದಷ್ಟು ಲೈಕ್ಸು ಪುಡ್ಗ ಸಿಗುತ್ತೆ ಅನ್ನೋ ಮಾತ್ರಕ್ಕೆ ಇಂಥ ಚೀಪ್ ಮೆಂಟಾಲಿಟಿ ಕೆಲಸಕ್ಕೆ ಅದು ಮಾಧ್ಯಮಗಳಾದರೂ ಅಷ್ಟೇ, ಯಾರೇ ಆದರೂ ಅಷ್ಟೇ ಹೋಗಬೇಡಿ ಅಂತ ಹೇಳ್ತಾ, ಒಂದು ಗೌರವ ಇರಲಿ ಅವರ ಸಾಧನೆಗೆ, ಅವರ ಹಿರಿತನಕ್ಕೆ, ಅವರ ಸರಳತೆಗೆ, ಅವರು ಬದುಕಿಟ್ಟ ರೀತಿಗೆ ಒಂದು ಗೌರವ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀವಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.